जो नमः हरि ओम ओम वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं शङ्करं शङ्कराचार्यं केशवं बादरायणं सूत्रभाष्यकृतौ भवन्तौ पुनः पुनः श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्मन्ते स्मराम्यहं गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। ओं नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महभ्यो नमो गुरुभ्यः। ओं शान्ति शान्ति शान्तिः। ಭಗವಂತನ ಅನುಗ್ರಹದಿಂದ ನಾವು ಆಚಾರ್ಯರು ಶಂಕರಾಚಾರ್ಯರು ಅನುಗ್ರಹಿಸಿಕೊಟ್ಟಿರುವಂತಹ ಪ್ರಸ್ಥಾನತ್ರಯ ಭಾಷ್ಯಗಳನ್ನ ಮತ್ತು ಶ್ರೀಗಳವರು ನಮಗೆ ಅನುಗ್ರಹಿಸಿರುವಂತಹ ಕೆಲವೊಂದು ಸ್ವತಂತ್ರ ಗ್ರಂಥಗಳನ್ನ ಭಕ್ತಿ ಚಂದ್ರಿಕೆ ಇತ್ಯಾದಿ ಸ್ವತಂತ್ರ ಗ್ರಂಥಗಳನ್ನು ಕೂಡ ನಮ್ಗೆ ಆಗುವಷ್ಟು ನಮ್ಗೆ ಎಷ್ಟು ಸಾಮರ್ಥ್ಯ ಇದೆಯೋ ಆಚಾರ್ಯರು ತಿಳಿಸ್ಕೊಟ್ಟಿರುವಂತದ್ದು ಸ್ವಾಮಿಗಳವರು ತಿಳಿಸ್ಕೊಟ್ಟಿರುವಂತದ್ದು ಮಾಡ್ತಾ ಆಗಿ ಮನದ್ವಿ. ಇದುವರೆಗೂ ಉಪನಿಷತ್ತುಗಳು ಅಂತ ತಗೊಂಡವಾಗ ಮುಖ್ಯವಾಗಿ ಬೃಹದಾರಣ್ಯಕೋಪನಿಷತ್ತನ್ನ ಇತ್ತೀಚೆಗೆ ಮಾಡ್ತಾ ಇದ್ವಿ. ಇನ್ನೇನು ಸುಮಾರು ಒಂದು 70% ಮುಗ್ದಿರ್ಬೋದು ಅದು. ಅದಲ್ದರ ಬೇರೆ ಶಾಂಕರ ವೇದಾಂತದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತಹ ಕೆಲವೊಂದು ವಿಚಾರಗಳನ್ನ ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ನಾವು ಚಿಂತನೆ ಮಾಡ್ತಾ ಬಂದಿದ್ದೀವಿ. ಈಗ ಇಲ್ಲಿ ಕೆಲವರು ಹೊಸಬರು ಅಂತ ಹೇಳಕ್ ಬರಲ್ಲ, ವೇದಾಂತದಲ್ಲಿ ಪ್ರವೇಶ ಇದೆ, ಆದ್ರೆ ಈ ಉಪನಿಷತ್ತುಗಳ ಕುರಿತಾಗಿ ಸಂಪೂರ್ಣವಾಗಿ ಪರಿಚಯ ಇಲ್ದೇರನು ಇರ್ಬೋದು. ಸೊ ಅಂಥವರಿಗೆ ಆಯಾ ಸಂದರ್ಭಕ್ಕೆ ಯಾವಾಗ ನಿಮ್ಗೆ ಇದ್ರ ಬಗ್ಗೆ ಒಂದು ಪ್ರಶ್ನೆಗಳು ಬರುತ್ತೋ ಅವಾಗ ಅವಶ್ಯಕವಾಗಿ ಕೇಳ್ಬೋದು. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಈ ಉಪನಿಷತ್ತಿನ ಭಾಷ್ಯದ ಅಧ್ಯಯನದ ಒಂದು ಕ್ರಮ ಇದೆ. ಏನು ಅಂತಂದ್ರೆ, ಮೊದಲಿಗೆ ಯಾರಿಗೆ ಉಪನಿಷತ್ತನ್ನ ಅಧ್ಯಯನ ಮಾಡ್ಬೇಕೋ ಅವರು ಮೊದಲಿಗೆ ಬೃಹದಾರಣ್ಯಕ ಉಪನಿಷತ್ತನ್ನ ಅಧ್ಯಯನ ಮಾಡ್ಬೇಕು ಅಂತ ಇದೆ. ಕಾರಣ ಇಷ್ಟೇನೆ, ಬೃಹದಾರಣ್ಯಕ ಉಪನಿಷತ್ತಿಗೆ ಆಚಾರ್ಯರು ತಮ್ಮ ಭಾಷ್ಯವನ್ನ ಬರೀಬೇಕಾದ್ರೆ ಅವರು ವಿಸ್ತಾರವಾಗಿ ಬರೆದಿದ್ದಾರೆ. ಅವ್ರು ಏನು ಭಾಷ್ಯ ಬರೆದಿದಾರಲ್ಲ, ಅದರಲ್ಲಿ ಬೃಹದಾರಣ್ಯಕದಲ್ಲಿ ನೀವು ಗಮನಿಸ್ತಾ ನೋಡಿದ್ರೆ ಮೊದಲು ಒಂದು ಭಾಷ್ಯ ವಾಕ್ಯ ಬರೆಯುವಂಥದ್ದು, ಅದಕ್ಕೆ ಅವರೇ ವಿವರಣೆ ಕೊಡುವಂಥದ್ದು, ಈ ರೀತಿಯಾಗಿ ವಿಸ್ತಾರವಾಗಿ ಬರೆದಿದ್ದಾರೆ ಅನ್ನೋದು ಒಂದು. ಎರಡನೇದು, ಉಪನಿಷತ್ತೆ ತಾನು ಎಲ್ಲಾ ವಿಷಯಗಳನ್ನು, ಸಾಕಷ್ಟು ವಿಷಯಗಳನ್ನ ಅಡಗಿಸಿಕೊಂಡಿರುವಂತ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು. ನಿಮಗೆ ಉಪಾಸನೆಯ ಬಗ್ಗೆ ಆಗಲಿ, ಆತ್ಮತತ್ವದ ವಿಚಾರ ಬಗ್ಗೆ ಆಗಲಿ, ನಮಗೆ ಯಾವ ಯಾವ ವಿಚಾರಗಳು ಅವಶ್ಯಕವಾಗಿ ವೇದಾಂತ ಅಧ್ಯಯನಕ್ಕೆ ಬೇಕೋ ಅದೆಲ್ಲವನ್ನು ಕೂಡ ಒಳಗೊಂಡಿರುವಂತ ಉಪನಿಷತ್ತು ಬೃಹದಾರಣ್ಯಕ. ಹಾಗಾಗಿ ಯಾರು ಬೃಹದಾರಣ್ಯಕ ಉಪನಿಷತ್ತನ್ನ ಅಧ್ಯಯನ ಮಾಡುತ್ತಾರೋ ಅವರಿಗೆ ಬೇರೆ ಉಪನಿಷತ್ತು ಅಧ್ಯಯನ ಮಾಡುವುದಕ್ಕೆ ಸುಲಭ. ಆದ್ರೆ ಮೊದಲೇ ಹೇಳಿದ ಹಾಗೆ ಯಾರು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಅಧ್ಯಯನವನ್ನ ಮಾಡಿಲ್ವೋ ಅವರಿಗೆ ಎಲ್ಲೆಲ್ಲಾಗುತ್ತೋ ಅಲ್ಲಿ ನಾನು ಇಲ್ಲೂ ಹೇಳ್ತಾ ಬರ್ತೀನಿ. ಸಾಕಷ್ಟು ವಿಷಯಗಳು ಹೇಳಿದೆ ಪ್ರಶ್ನೋಪನಿಷತ್ತಿನಲ್ಲೂ ಕೂಡ, ಆದ್ರೆ ತುಂಬಾ ವಿಸ್ತಾರವಾಗಿ ಹೇಳಿಲ್ಲ. ಆದ್ರಿಂದ ಸ್ವಲ್ಪ ಅಲ್ಲೇನೇನ್ ಬರುತ್ತಲ್ಲ ಆ ವಿಚಾರಗಳನ್ನ ಸ್ವಲ್ಪ ನೋಡ್ಕೊಂಡು ಮುಂದುವರೆದು ಹೋಗೋಣ ಅನ್ನೋ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಇದೆ. ಈಗ ಪ್ರಸ್ತುತವಾಗಿರುವಂತಹ ಪ್ರಶ್ನೋಪನಿಷತ್ತು ವಿಚಾರ ಅದ ಬಗ್ಗೆ ಸ್ವಲ್ಪ ಹೇಳ್ಬೇಕು ಅಂತಂದ್ರೆ, ಯಾಕೆ ಇವತ್ತಿನ ದಿನ ಮೊದಲನೇ ಒಂದು ತರಗತಿ ಆಗಿರೋದ್ರಿಂದ ಇದ್ರ ಬಗ್ಗೆ ಏನ್ ಹೇಳಿದೆ, ಪ್ರಶ್ನೋಪನಿಷತ್ತು ಅಂದ್ರೆ ಏನು,
ಮತ್ತೆ ಇದ್ರೊಳಗಿರುವಂತಹ ವಿಷಯಗಳು ಏನು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನೋಡೋಣ. ಮತ್ತೆ ಪ್ರಾರಂಭ ಮಾಡೋಣ ಸ್ವಲ್ಪ ಮಟ್ಟಿಗೆ. ಈ ಒಂದು ಆ ಪ್ರಸ್ಥಾನತ್ರಯಗಳಲ್ಲಿ ಪ್ರಶ್ನೋಪನಿಷತ್ತು ಒಂದು, ಇದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರುವಂತ ಉಪನಿಷತ್ತುಗಳಲ್ಲಿ ಮುಂಡಕೋಪನಿಷತ್ತು ಮತ್ತೆ ಈ ಪ್ರಶ್ನೋಪನಿಷತ್ತು ಮತ್ತೆ ಮಾಂಡವಿಕ ಉಪನಿಷತ್ತನ್ನು ಕೂಡ ನಾವು ನೋಡ್ಬೋದು. ಈ ಒಂದು ಉಪನಿಷತ್ತಿನಲ್ಲಿ 6 ಪ್ರಶ್ನೆಗಳಿದೆ. 6 ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನ ಶಿಷ್ಯರು ಪಿಪ್ಪಲಾದ ಎನ್ನುವ ಗುರುಗಳ ಬಳಿಗೆ ಕೇಳಿ ಆತ್ಮಜ್ಞಾನವನ್ನ ಪಡ್ಕೊಂಡಂತ ಕಾರಣಕ್ಕಾಗಿ ಇದನ್ನ ಪ್ರಶ್ನೋಪನಿಷತ್ತು ಅಂತ ಹೇಳ್ತಾರೆ. ಈ ಪ್ರಶ್ನೆ ಮತ್ತೆ ಉತ್ತರ ಇರುವಂತ ಉಪನಿಷತ್ತುಗಳು ಸಾಕಷ್ಟಿದೆ. ಉದಾಹರಣೆಗೆ ಬೃಹದಾರಣ್ಯಕವನ್ನ ತಗೊಂಡ್ರೆ ಅಲ್ಲಿ ಯಾಜ್ಞವಲ್ಕ ಮೈತ್ರೇಯಿ ಪ್ರಶ್ನೆಗಳಿದೆ. ಯಾಜ್ಞವಲ್ಕ್ಯ ಜನಕ ಮಹಾರಾಜ ಅವರ ಸಂವಾದ ಇದೆ. ಅಜಾತ ಶತ್ರು ದುಪ್ತ ಗಾರ್ಗ್ಯ ಬಾಲಕಿ ಸಂವಾದ ಇದೆ. ಯಾಜ್ಞವಲ್ಕ ಗಾರ್ಗಿ ಅವರ ಸಂವಾದ ಇದೆ. ಮತ್ತೆ ಹೀಗೆ ಸಾಕಷ್ಟು ಸಂವಾದಗಳನ್ನ ನೋಡ್ಬೋದು ಅಲ್ಲಿ. ಅದೇ ರೀತಿ ಚಾಂದೋಕ್ಯದಲ್ಲಿ ನೋಡ್ಬೋದು, ಮುಂಡಕದಲ್ಲಿದೆ, ತೈತಿರಿಯದಲ್ಲಿದೆ. ಆದ್ರೆ ಕೆಲವೊಂದು ಉಪನಿಷತ್ತುಗಳು ಪ್ರಶ್ನೆಗಳೇ ಇಲ್ಲ, ಅಂದ್ರೆ ನೇರಾಗಿ ಆತ್ಮ ಸ್ವರೂಪದ ವಿಚಾರವಾಗಿ ಬಂದ್ಬಿಟ್ಟಿರುತ್ತೆ. ಉದಾಹರಣೆಗೆ ಕೇನೋಪನಿಷತ್ತು ತಗೊಂತಾನೆ ಆತ್ಮಜ್ಞಾನದ ಬಗ್ಗೆ ಹೇಳಿದೆ. ಮಾಂಡವಿಕ ಉಪನಿಷತ್ತು, ಈಶಾವಾಸ್ಯ ಅಂತದೆಲ್ಲಾನು ಕೂಡ ಬರುತ್ತೆ. ಆ ಕಾರಣಕ್ಕಾಗಿ ಹೇಳುವಂತದ್ದು ಮೊದಲು ಬೃಹದಾರಣ್ಯಕ ಅಧ್ಯಯನ ಮಾಡಿ ಆಮೇಲೆ ಚಾಂದೋಕ್ಯ ಆಮೇಲೆ ತೈತ್ರಿಯ, ಈ ಕ್ರಮದಲ್ಲಿ ಬರ್ಬೇಕು ಅಂತ. ಆವಾಗ ಏನಾಗುತ್ತೆ, ನಮಗೆ ಒಂದು ಹಿಡಿತ ಸಿಗುತ್ತೆ ಚೆನ್ನಾಗಿ. ಒಂದರ ಕಥೆ ರೂಪದಲ್ಲಿ ತುಂಬಾ ಚೆನ್ನಾಗಿ ಹೇಳಿದವಾಗ ಒಬ್ಬ ಜನಕ ಮಹಾರಾಜ ಇದ್ದಂತೆ ಯಾಜ್ಞವಲ್ಕ ಮಹರ್ಷಿಗಳು ಅವನಿಗೆ ಬೋಧನೆಯನ್ನ ಮಾಡಿದರು. ಆ ರೀತಿಯಾಗಿ ಬಂದು ಹೇಳಿದವಾಗ ನಮ್ಗೆ ಆ ವಿಷಯಗಳ ಒಂದು ತಿಳುವಳಿಕೆ ಒಂದು ಮಟ್ಟಿಗೆ ಆಗಿರುತ್ತೆ. ಆಮೇಲಿಂದ ಈ ಉಪನಿಷತ್ತುಗಳು, ಇವಾಗ ಪ್ರಶ್ನೋಪನಿಷತ್ತಲ್ಲೂ ಪ್ರಶ್ನೆ ಉತ್ತರ ಇದೆ. ಅದ್ರ ಮುಂದಕ್ಕೆ ಮೊದ್ಲೇ ಹೇಳಿದ ಕೇನೋಪನಿಷತ್ತು, ಮಾಂಡವ್ಯ ಅದ್ರೊಳಗೆಲ್ಲ ಪ್ರಶ್ನೆಗಳೇ ಇರೋದಿಲ್ಲ, ನೇರಾಗಿ ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆವಾಗ ಅಲ್ಲೆಲ್ಲ ಸುಲಭ ಆಗುತ್ತೆ, ಯಾಕೆಂದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ. ಇರ್ಲಿ, ಈಗ ಈ ಪ್ರಶ್ನೋಪನಿಷತ್ತು ಅಂದ್ರೆ ಯಾಕೆ ಅಂತ ನೋಡಿದಾಯ್ತು. ಇನ್ನು ಈ ಉಪನಿಷತ್ತಿನ ಬಗ್ಗೆ ಸ್ವಾಮಿಗಳವರು ಪೀಠಿಕೆ ಬರೆದಿದ್ದಾರೆ. ಆ ಪೀಠಿಕೆ ಅನುಸಾರವಾಗಿ, ಆದ್ರೆ ಎಲ್ಲಾ ಪೀಠಿಕೆಯನ್ನು ನೋಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಸ್ವಾಮಿಗಳವರು ಮುಂದಕ್ಕೆ ಏನೇನ್ ಬರುತ್ತೆ ಅಂತ ಸೂಚನೆಗಳು ಕೊಟ್ಟಿರ್ತಾರೆ. ಅದು ಹೊಸಬ್ರಿಗಂತೂ ಸ್ವಲ್ಪ ಕಷ್ಟ ಆಗ್ಬಿಡಕ್ಕಾಗೋದ್ರಿಂದ ಕೆಲವೊಂದು ಪೀಠಿಕೆ ಭಾಗವನ್ನ ನೋಡ್ಕೊಳ್ಳೋಣ. ಮತ್ತೆ ಇಲ್ಲಿ ಹೊಸದಾಗಿ ಬಂದು ಸೇರ್ಕೊಂಡಿರೋರಿಗೆ, ಅಂದ್ರೆ ಶ್ರೀಧರ ಆಗ್ಲಿ ಯಶೋಧ ಅವರೇ ಆಗ್ಲಿ, ಅವ್ರು ಬಂದು ಸೇರ್ಕೊಂಡವ್ರಿಗೆ ಇಲ್ಲೇನು ಅಂತಂದ್ರೆ ಅಧ್ಯಯನ ಮಾಡೋದಕ್ಕೆ ಪ್ರಶ್ನೋಪನಿಷತ್ ಭಾಷ್ಯ ಇದೆ. ಅದನ್ನ ಗ್ರೂಪಲ್ಲಿ ಕಳ್ಸಿದೀನಿ ನಾನು. ಪುಸ್ತಕ ತಗೊಳ್ಬೋದು. ಮತ್ತೆ ಪ್ರಶ್ನೋಪನ್ಯಾಸ ಮಂಜರಿ ಅಂತ ಸ್ವಾಮಿಗಳವ್ರು ಬರೆದಿದ್ದಾರೆ. ಇದು ಬಹಳ ಸುಲಭವಾಗಿ ಬರೆದಿದ್ದಾರೆ, ಪ್ರಶ್ನೋಪನ್ಯಾಸ ಮಂಜರಿ. ನಿಜ ಹೇಳ್ಬೇಕು ಅಂದ್ರೆ ಪ್ರಶ್ನೋಪನಿಷತ್ ಭಾಷ್ಯ ಇದೆಯಲ್ಲ, ಅದು ಕ್ಲಿಷ್ಟ. ಅದು ಅಷ್ಟು ಕ್ಲಿಷ್ಟವಾಗಿರುವಂತಹ ಭಾಷ್ಯವನ್ನ ಸ್ವಾಮಿಗಳವರು ಸುಲಲಿತವಾಗಿ ನಮ್ಗೆ ಅರ್ಥ ಆಗೋ ರೀತಿ ಬರೆದಿರೋಂಥದ್ದು ಮಹಾ ಸಾಹಸ. ಅದಕ್ಕೆ ಆ ಕಾರಣಕ್ಕಾಗಿ ಈ ಪ್ರಶ್ನೋಪನ್ಯಾಸ ಮಂಜರಿಯನ್ನ ಸ್ವಲ್ಪ ಓದ್ಕೊಂಡ್ರೆ ಒಂದು ಹಿಡಿತ ಸಿಗುತ್ತೆ, ಚೆನ್ನಾಗಿರುತ್ತೆ. ಆ ಕಾರಣಕ್ಕಾಗಿ 2 ಪುಸ್ತಕಗಳನ್ನ ಇಟ್ಕೊಳ್ಳಿ. ನಿಮ್ಮ ಹತ್ರ ಹಾರ್ಡ್ ಕಾಪಿ ಬೇಕಾದ್ರೆ ಆರ್ಡರ್ ಮಾಡಿ ತರ್ಸ್ಕೊಬೋದು, ಇಲ್ಲ ಸಾಫ್ಟ್ ಕಾಪಿ ಅಂತೂ ವೆಬ್ಸೈಟ್ ಅಲ್ಲಿ ಇದ್ದೇ ಇದೆ, ಡೌನ್ಲೋಡ್ ಮಾಡ್ಕೊಳ್ಳೋದು. ಬೇಕಾದ್ರೆ ಈ ಗ್ರೂಪ್ ಅಲ್ಲೂ ಕಳಿಸ್ತೀನಿ ಪ್ರಶ್ನೋಪನ್ಯಾಸ ಮಂಜರಿ ಅನ್ನುವಂಥದ್ದು. ಈಗ ಇಲ್ಲಿ ಪೀಠಿಕೆ ನೋಡೋಣ. ಅಥರ್ವ ವೇದದ ವಿಷಯವಾಗಿ ಮುಂಡಕೋಪನಿಷತ್ತಿನ ಪೀಠಿಕೆಯಲ್ಲಿ ಬರೆದಿರುವುದನ್ನು ಓದುಗರು ಇಲ್ಲಿಯೂ ಮನದಂದುಕೊಳ್ಳಬೇಕು. ಮುಂಡಕದಂತೆಯೇ ಪ್ರಶ್ನೆಯು ಆ ವೇದಕ್ಕೆ ಸೇರಿದ ಉಪನಿಷತ್ತೆಂದು ಆಚಾರ್ಯರು ಅಭಿಪ್ರಾಯ ಪಟ್ಟಿರುವುದಲ್ಲದೆ
ಮುಂಡಕವು ಮಂತ್ರವೆಂದು, ಪ್ರಶ್ನವು ಬ್ರಾಹ್ಮಣವೆಂದು ಅವರು ಬರೆದಿರ್ತಾರೆ ಅಂತ. ಆಚಾರ್ಯರೇ ಅವರ ಪೀಠಿಕೆನಲ್ಲಿ ಇದನ್ನ ಬರೆದು ಕೊಟ್ಟಿದ್ದಾರೆ. ಇದು ಅಥರ್ವ ವೇದಕ್ಕೆ ಸೇರುವಂತದ್ದು. ಮತ್ತೆ ಮುಂಡಕೋಪನಿಷತ್ ಏನಿದೆಯಲ್ಲ ಅದು ಮಂತ್ರ, ಇದು ಬ್ರಾಹ್ಮಣ ಅಂತ. ಏನು ಇದು ಮಂತ್ರ ಬ್ರಾಹ್ಮಣ ಅಂದ್ರೆ ಅಂತ, ಆ ಮುಂಡಕೋಪನಿಷತ್ತು ಅದು ಮಂತ್ರ ರೂಪವಾಗಿರಿದೆ ಅಂತ. ಅಂದ್ರೆ ಮಂತ್ರ ಬ್ರಾಹ್ಮಣ ಅಂದ್ರೆ ಏನು ಅಂತಂದ್ರೆ, ಮಂತ್ರದಲ್ಲಿ ಏನಾಗುತ್ತೆ, ಒಂದು ಪದ್ಯ ರೂಪದಲ್ಲಿ ವಿಷಯಗಳನ್ನ ಹೇಳಿರುತ್ತೆ. ಅದು ಒಂದು ಸ್ಥೂಲವಾಗಿ ಹೇಳೋದಾದ್ರೆ ಪದ್ಯ ರೂಪದಲ್ಲಿ ಛಂದೋಬದ್ಧವಾಗಿ ಆ ವಿಷಯವನ್ನ ತಿಳಿಸಿಕೊಟ್ಟಿರುತ್ತೆ. ಅಂದ್ರೆ ವಿಸ್ತಾರವಾಗಿ ಹೇಳಿರೋದಿಲ್ಲ ಮಂತ್ರದಲ್ಲಿ. ಅದೇ ಬ್ರಾಹ್ಮಣ ಅಂತಂದವಾಗ ವಿವರಣೆ ಕೊಟ್ಟಿರುತ್ತೆ. ಆ ಮಂತ್ರದ ವಿವರಣೆಗೆ ಬ್ರಾಹ್ಮಣ ಅಂತ ಕರೀತಾರೆ. ಸರ್ ಅಂದ್ರೆ ಅದು ಫಾರ್ಮುಲಾ ಟೈಪ್ ಅಲ್ಲಿ ಇರುತ್ತಾ? ಫಾರ್ಮುಲಾಸ್ ಅಂತೀವಲ್ಲ, ಸೂತ್ರಗಳು ಆತರ ಇರುತ್ತಾ? ಸೂತ್ರಗಳು ಅಂತ ಕರೆಯೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಸೂತ್ರಗಳಂತಾನೆ ಪ್ರತ್ಯೇಕವಾಗಿದೆ. ಸೂತ್ರಗಳು ಅಂದ್ರೆ ತುಂಬಾ ಚಿಕ್ಕದಾಗಿರೋಂಥದಕ್ಕೆ ಸೂತ್ರ ಅಂತ ಕರೆಯುವಂಥದ್ದು. ಒಂದೇ ಪದ ಇರುತ್ತೆ ಅಥವಾ 2 ಪದ ಇರುತ್ತೆ, ಅದಕ್ಕೆ ಸೂತ್ರ ಅಂತ ಕರೆಯುತ್ತೆ, 2-3 ಪದ. ಆದ್ರೆ ಮಂತ್ರ ಹಾಗಲ್ಲ. ಇವಾಗ ಉದಾಹರಣೆಗೆ ಪುರುಷ ಸೂಕ್ತ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾಸ ಭೂಮಿ ವಿಶ್ವತ ವೃತ್ವಾ ತತ್ಪ್ರತಿಶತ ಶಾಂಗುಲಂ ಅನ್ನುವಂಥದ್ದು. ಅದು ಉದ್ದಕ್ಕೂ ಬಂದಿರುವಂತಹ ಮಂತ್ರ. ಆ ಮಂತ್ರಕ್ಕೆ ವಿವರಣೆ ಅನ್ನುವಂಥದ್ದು ಗದ್ಯ ರೂಪದಲ್ಲಿ ಬರುವಂತದಕ್ಕೆ ವಿವರಣೆ ಅಂತ. ಮಂತ್ರ ಮತ್ತೆ ಬ್ರಾಹ್ಮಣ ಅಂದ್ರೆ ಹಾಗೆ ಅರ್ಥ ಬರುವಂತದ್ದು. ಇವಾಗ ವೇದಾಧ್ಯಯನ ಮಾಡ್ಬೇಕಾದ್ರೆ ಬ್ರಾಹ್ಮಣಾದಿಗಳು ಅವ್ರೇನ್ ಮಾಡ್ತಾರೆ, ಮಂತ್ರದ ಪಠಣೆ ಮಾಡ್ತಾರೆ. ಮೊದಲಿಗೆ ಮಕ್ಕಳಿಗೆ ಮಂತ್ರದ ಅಧ್ಯಯನ ಮಾಡುವಂಥದ್ದು. ಅಲ್ಲೇನಾಗುತ್ತೆ, ಅದರ ಅರ್ಥದ ಕಡೆಗೆ ಅಷ್ಟೊಂದು ಗಮನ ಬರೋದಿಲ್ಲ. ಯಾಕಂದ್ರೆ ಅಧ್ಯಯನ ಮುಖ್ಯ, ಮಂತ್ರ ಅಧ್ಯಯನ ಮಾಡೋದು ಮುಖ್ಯ. ಹಾಗಾಗಿ ಮಂತ್ರಗಳನ್ನ ಪಠಣ ಮಾಡ್ತಾರೆ. ಆಮೇಲೆ ಆ ಮಂತ್ರದಲ್ಲಿ ಏನ್ ವಿಷಯ ತಿಳಿಸ್ಕೊಟ್ಟಿದೆ ಅನ್ನೋದನ್ನ ತಿಳಿಸಿಕೊಡುವುದಕ್ಕೆ ಬ್ರಾಹ್ಮಣ ಭಾಗಕ್ಕೆ ಬರ್ಬೇಕಾಗತ್ತೆ. ಆ ಬ್ರಾಹ್ಮಣ ಭಾಗದಲ್ಲಿ ಏನು ಅಂತಂದ್ರೆ ಆ ಮಂತ್ರದ ವಿವರಣೆ ಇರುತ್ತೆ, ಮತ್ತೆ ಆ ಮಂತ್ರದ ಇಂಪ್ಲಿಮೆಂಟೇಶನ್ ಅಂದ್ರೆ ಅದರ ವಿನಿಯೋಗ ಹೇಗೆ ಅಂತ. ಈಗ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ಇವಾಗ ಕರ್ಮಗಳಲ್ಲಿ ಮಂತ್ರಗಳನ್ನ ಹೇಳ್ತಾರೆ ಅಲ್ವಾ? ಎಲ್ಲದಕ್ಕೂ ಮಂತ್ರ ಇರುತ್ತೆ ಕರ್ಮ ಮಾಡಿಸ್ಬೇಕಾದ್ರೆ. ಅದು ಮದುವೆ ಕರ್ಮ ಆಗಿರ್ಬೋದು, ಬೇರೆ ನ್ಯಾಯ ಕರ್ಮ ಆಗಿರ್ಬೋದು, ಅಲ್ಲಿ ಮಂತ್ರಗಳಿರುತ್ತೆ. ಆ ಮಂತ್ರಗಳನ್ನ ವಿನಿಯೋಗ ಮಾಡೋದು ಅಂದ್ರೆ ಆ ಮದುವೆ ಮಾಡ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ಬಳಸಿ ಅದನ್ನ ವಿನಿಯೋಗ ಮಾಡುವಂಥದ್ದು ಅಂತ. ಯಾವ್ದನ್ನ ಆವಾಹನೆ ಮಾಡ್ಕೊಳ್ಬೇಕು, ಯಾವಾಗ ಏನನ್ನ ಸಮರ್ಪಣೆ ಮಾಡ್ಬೇಕು, ಯಾವಾಗ ಯಾವಂತಹ ಕ್ರಿಯೆಯನ್ನ ಮಾಡ್ಬೇಕು ಅನ್ನೋದನ್ನೆಲ್ಲವೂ ಕೂಡ ಬ್ರಾಹ್ಮಣದಲ್ಲಿ ಬರ್ತದೆ. ಅಂದ್ರೆ ಇಂಪ್ಲಿಮೆಂಟೇಶನ್, ಅದರ ವಿನಿಯೋಗ, ಅದನ್ನ ಬ್ರಾಹ್ಮಣದಲ್ಲಿ ತಿಳಿಸ್ಕೊಟ್ಟಿರುತ್ತೆ. ಅದನ್ನ ಮಂತ್ರ ಮತ್ತೆ ಬ್ರಾಹ್ಮಣ ಅಂತ ಕರೆಯುವಂಥದ್ದು. ಅಥವಾ ಸಂಹಿತಾ ಬ್ರಾಹ್ಮಣ. ಸಂಹಿತೆ ಅಂತಂದ್ರೆ ಮಂತ್ರಗಳು ಎಲ್ಲೆಲ್ಲಿರುತ್ತೋ ಅದಕ್ಕೆ ಸಂಹಿತೆ ಅಂತಲೂ ಕರೀತಾರೆ. ಮತ್ತೆ ಬ್ರಾಹ್ಮಣ ಅಂದ್ರೆ ಅದರ ವಿವರಣೆ ಮತ್ತೆ ಅದರ ಒಂದು ವಿನಿಯೋಗ ಇರುವಂತದಕ್ಕೆ ಬ್ರಾಹ್ಮಣ ಅಂತ ಕರೀತಾರೆ. ಇಲ್ಲಿ ಪ್ರಸ್ತುತವಾಗಿ ಆಚಾರ್ಯ ಬರೆದಿರುವಂತದ್ದು ಇದು. ಮುಂಡಕೋಪನಿಷತ್ತಿನ ಮಂತ್ರ ಅಂತಲೂ ಮತ್ತೆ ಈ ಒಂದು ಪ್ರಶ್ನೋಪನಿಷತ್ತನ್ನ ಬ್ರಾಹ್ಮಣ ಅಂತಲೂ ಕರೆದಿದೆ ಅಂತ. ಯಾತಕಪ್ಪ ಅಂತಂದ್ರೆ ಆ ಮುಂಡಕೋಪನಿಷತ್ತಿನಲ್ಲಿ ಇರುವಂತಹ ವಿಷಯವನ್ನ ಇಲ್ಲಿ ವಿವರಣೆ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇದನ್ನ ಬ್ರಾಹ್ಮಣ ಅಂತಲೂ ಕರೀತಾರೆ ಅಂತ ಆಚಾರ್ಯರು ಹೇಳಿರುವಂತದ್ದು. ಮುಂಡಕವು ಮಂತ್ರವೆಂದು, ಪ್ರಶ್ನವು ಬ್ರಾಹ್ಮಣವೆಂದು ಅವರು ಬರೆದಿರುತ್ತಾರೆ. ಅಥರ್ವ ವೇದದ ಅಧ್ಯಯನವು ನಮ್ಮ ದೇಶದಲ್ಲಿ ಕಂಡು ಬರುತ್ತಿಲ್ಲವಾದ್ದರಿಂದಲೂ, ಈ ವೇದದ ಬ್ರಾಹ್ಮಣವು ಪೂರ್ತಿಯಾಗಿ ದೊರೆಯುತ್ತಿಲ್ಲವಾದ್ದರಿಂದಲೂ ಈ 2 ಉಪನಿಷತ್ತುಗಳು ಈ ವೇದದ ಮಂತ್ರ ಬ್ರಾಹ್ಮಣಗಳ ಭಾಗದಲ್ಲಿ ಇರುವೋ ಇಲ್ಲವೋ ತಿಳಿಯದಾಗಿದೆ. ಇದು ಹೇಗಾದರೂ ಇರಲಿ, ಮುಂಡಕದಲ್ಲಿ ವಿವರಿಸಿರುವ ಅಪರ ವಿದ್ಯೆಯನ್ನು ಇದೇ ಕ್ರಮದಲ್ಲಿ ಇಲ್ಲಿ ವಿಸ್ತರಿಸಿರುವುದರಿಂದ ಆ ಉಪನಿಷತ್ತಿಗೆ ಇದು ಬ್ರಾಹ್ಮಣ ಸ್ಥಾನದಲ್ಲಿರುವುದೆಂಬುದು ನಿರ್ವಿವಾದವಾಗಿದೆ ಅಂತ. ಅಂದ್ರೆ ಸಾಮಾನ್ಯವಾಗಿ ವೇದಾಧ್ಯಯನ ಅಂತ ನೋಡೋದಾದ್ರೆ ಋಗ್ವೇದಿಗಳು ಸಿಗ್ತಾರೆ, ಅದು ಯಜುರ್ವೇದಿಗಳು ಸಿಗ್ತಾರೆ, ಸಾಮವೇದಿಗಳು ಸಿಗೋದೇ ಕಷ್ಟ. ಇವಾಗ ಸ್ವಲ್ಪ ಮಾಡ್ಕೊಂತ ಇದಾರೆ. ಇನ್ನು ಅಥರ್ವವೇದವರು ಅಂತೂ ಇಲ್ವಲ್ಲ, ಸ್ವಾಮಿಗಳ ಕಾಲದಲ್ಲೇ ಬರೀತಾರೆ ಇದನ್ನ. ಅಥರ್ವವೇದ ಅಧ್ಯಯನ ಮಾಡೋರು ನಮ್ಮಲ್ಲಿ ಇಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ನಾವೇ ಮಾಡ್ಕೊಂಡಿರೋಂಥದ್ದು. ಎಲ್ಲ ಅಧ್ಯಯನ ಬೇಡ ಇರ್ಲಿ, ಇತ್ತೀಚೆಗಂತೂ ನಮ್ಮ ಭಾಷೆನೇ ಬೇಡ ಅನ್ನಷ್ಟು ಇದಕ್ ಬಂದಿದೆ. ಎಷ್ಟೋ ಪದಗಳು ಆ ಒಂದು ಗ್ರಂಥದಲ್ಲಿ ಉಳ್ಕೊಳ್ತಾ ಇದೆ ಹೊರತು
ಈ ಬಳಸ್ತಾನೆ ಇಲ್ಲ ಎಷ್ಟೋ ಪದಗಳನ್ನ. ಮನೆಯಲ್ಲಿ ಏನೋ ಒಂದು ಎಷ್ಟೋ ಕಾರಣಗಳಿದೆ, ಮನೇಲಿ ಹಿರಿಯರ ಜೊತೆ ಮಾತಾಡೋದೇ ಇಲ್ಲ, ಹಿರಿಯರ್ ಮನೇಲಿ ಇರೋದೇ ಇಲ್ಲ, ಮೊದ್ಲು ಇದ್ರುನು ಮಾತಾಡಲ್ಲ. ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರಿಯಾದಂತ ಚಾನೆಲ್ಗಳು ಕೂಡ ನೋಡೋದಿಲ್ಲ, ಬರೀ ವೆಬ್ ಸೀರೀಸ್ ನೋಡ್ಕೊಂಡಿರ್ತಾರೆ ಈ ಕಾಲದಲ್ಲಿ. ಚಂದನ ಟಿವಿನೇ ಆಗ್ಲಿ ಅದನ್ನು ನೋಡಲ್ಲ, ರೇಡಿಯೋ ಕೇಳೋದಂತೂ ಇರೋದೇ ಇಲ್ಲ, ಪೇಪರ್ ಓದೋದು ಇರೋದಿಲ್ಲ. ಪೇಪರ್ ಓದೋದು ಕೂಡ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಓದ್ಕೊಳ್ತಾರೆ. ಈ ಸಾಕಷ್ಟು ಕಾರಣ ಇದೆ. ಇರ್ಲಿ, ಅಂದ್ರೆ ಇದ್ ಯಾಕೆ ಹೇಳಿದೆ ಇದನ್ನ ಅಂತಂದ್ರೆ, ಸ್ವಾಮಿಗಳು ಅವ್ರು ಬರೆದಿರಲ್ಲ ಅಥರ್ವ ವೇದದ ಅಧ್ಯಯನ ನಮ್ ದೇಶದಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು. ನಮ್ ಭಾಷೆನೇ ಇಲ್ಲ ಅನ್ನಂಗ. ಇವಾಗ ಸಂಸ್ಕೃತ ಭಾಷೆ ಯಾವ ರಾಜ್ಯದಲ್ಲೂ ಕೂಡ ಆಡಳಿತ ಭಾಷೆ ಆಗಿಲ್ಲ. ಇವಾಗ ಅದೇ ರೀತಿ ನಾವು ಸುಮ್ನೆ ಕನ್ನಡ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಷ್ಟೇನೆ, ಆದ್ರೆ ನಾವ್ ಸರಿಯಾಗಿ ಕನ್ನಡ ಮಾತಾಡ್ತಾ ಇದೀವ ಅಂದ್ರೆ ಇಲ್ಲ. ಈ ರೀತಿ ಆಗೋಗ್ಬಿಟ್ಟು ಎಲ್ಲ ಕ್ಷೀಣಿಸ್ತಾ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಭಗವಂತ ಎಲ್ಲಾನು ಅದು ಅವನ್ ಕಾಪಾಡ್ತಾನೆ ಅನ್ನೋ ಪ್ರಶ್ನೆ ಬೇರೆ ಅದು. ಇಲ್ಲಿ ಹಂಗಿರೋದ್ರಿಂದ ಸ್ವಾಮಿಗಳು ಹೇಳ್ತಾ ಇರೋದು ಏನು ಅಂತಂದ್ರೆ, ನಾವು ನಿರ್ಣಯ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಆಧಾರ ನಮ್ ಆಚಾರ್ಯ ಭಾಷ್ಯವೇ ಅಂತ ಅಂದ್ಬಿಟ್ಟು. ಇವಾಗ ನಾವ್ ಸ್ವಂತ ನಿರ್ಧಾರ ಮಾಡ್ಕೊಂಡು ನಮ್ಗೆ ಈ ಸ್ವಾಮಿಗಳವ್ರು ಬರೀತಾರೆ ಇಲ್ಲಿ, ಇದ್ರ ಹಿಂದಿನ ಭಾಗ ಸಿಕ್ಕಿಲ್ಲ ನಮ್ಗೆ ಅಂತ. ಪ್ರಶ್ನೋಪನಿಷತ್ತಿನ ಹಿಂದಿನ ಭಾಗ ಸಿಗದೇ ಇರೋದ್ರಿಂದ ನಾವ್ ಅದ್ರ ಬಗ್ಗೆ ಏನು ಹೇಳೋದಕ್ಕಾಗೋದಿಲ್ಲ. ಆದ್ರೆ ಆಚಾರ್ಯ ಅದನ್ನ ಹೇಳಿದ್ದಾರೆ, ಅದು ಮಂತ್ರ, ಇದು ಬ್ರಾಹ್ಮಣ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಇಲ್ಲಿ ತಿಳಿಸ್ಕೊಟ್ರು. ಇನ್ನು ಈ ಎರಡೂ ಉಪನಿಷತ್ತುಗಳಲ್ಲಿಯೂ ಮೊದಲು ಕರ್ಮೋಪಾಸನೆಗಳ ಫಲವನ್ನು ಹೇಳುತ್ತದೆ. ಕರ್ಮಕ್ಕೆ ಅನಿತ್ಯವಾದ ಸ್ವರ್ಗವು ಫಲ. ಆ ಫಲವು ಮುಗಿದ ಬಳಿಕ ಅವರವರ ಕರ್ಮ ಶೇಷಕ್ಕೆ ತಕ್ಕಂತೆ ಜನ್ಮವಾಗುವುದು ಅಂತ. ಅಂದ್ರೆ ಮುಂಡಕದಲ್ಲೂ ಹೇಳಿದೆ, ಒಂದು ಪ್ರಶ್ನದಲ್ಲೂ ಅದನ್ನೇ ಹೇಳಿದೆ. ಕರ್ಮ ಮತ್ತೆ ಉಪಾಸನೆಗಳನ್ನ ಫಲವನ್ನ ಹೇಳಿದೆ. ಮೊದಲು ಕರ್ಮ, ಸ್ಥೂಲವಾದಂತಹ ಕರ್ಮ, ಅದಕ್ಕೆ ಫಲ ಏನು, ಉಪಾಸನೆ ಅದಕ್ಕೆ ಫಲ ಏನು, ಕರ್ಮ ಮತ್ತೆ ಉಪಾಸನೆಯನ್ನ ಸೇರಿಸಿ ಮಾಡಿದ್ರೆ ಅದಕ್ಕೆ ಫಲ ಏನು, ಮತ್ತೆ ಅದಕ್ಕಾಗುವಂತ ಜನ್ಮಗಳು ಮತ್ತೆ ಅದಕ್ಕೆ ಸಿಗುವಂತ ಸ್ಥಾನಗಳು, ಇದನ್ನೆಲ್ಲವನ್ನು ಕೂಡ ಇಲ್ಲಿ ಹೇಳಿದೆ. ಕರ್ಮವನ್ನು ಉಪಾಸನೆಯನ್ನು ಸೇರಿಸಿಕೊಂಡು ಮಾಡಿದರೆ ಮತ್ತೆ ಹಿಂದಿರುಗದ ಬ್ರಹ್ಮಲೋಕವು ಕ್ರಮಮುಕ್ತಿಯು ಫಲವಾಗುವುದೆಂದು ಹೇಳಿರುತ್ತದೆ ಅಂತ. ತಮ್ಗೆಲ್ಲರಿಗೂ ಕೂಡ ಇದ್ರ ಪರಿಚಯ ಇರ್ಬೋದು, ಯಾಕಂದ್ರೆ ಡಾಕ್ಟರ್ ಇದನ್ನ ಮಾಡೇ ಇರ್ತಾರೆ. ಯಾವ್ಯಾವ ಗ್ರೇಡೇಷನ್ಸ್ ಅಂತ ಅಂದ್ಬಿಟ್ಟು, ಯಾವ ಲೋಕಗಳು ಸಿಗುತ್ತೆ, ಯಾವ್ಯಾವದನ್ನ ಮಾಡಿಕೊಂಡ್ರೆ, ಯಾವ ಉಪಾಸನೆ ಕರ್ಮಗಳನ್ನ ಮಾಡಿಕೊಂಡ್ರೆ ಯಾವ ಲೋಕಗಳು ಸಿಗುತ್ತೆ, ಅದ್ರ ಗ್ರೇಡೇಷನ್ ಮತ್ತೆ ಒಂದು ಎತ್ತರವಾದಂಥದ್ದು ಕಡೆಗೆ ಮಾಡಿ ಪಡೆಯೋದ್ರೊಳಗೆ ಹೆಚ್ಚಿನ ಸ್ಥಾನ ಯಾವುದು ಅನ್ನೋದನ್ನು ಕೂಡ ತಿಳ್ಕೊಂಡಿರ್ಬೋದು ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಬೃಹದಾರಣ್ಯಕ ಮಾಡಿರುವಾಗ ಅದನ್ನಂತೂ ಗೊತ್ತೇ ಇದೆ. ಅದು ಅಂದ್ರೆ ಆ ಒಂದು ಪ್ರಾಜಾಪತ್ಯ ಸ್ಥಾನ, ಪ್ರಜಾಪತಿಯ ಲೋಕ, ಪ್ರಜಾಪತಿಯ ಸ್ಥಾನ, ಅದು ಹೆಚ್ಚಿನದು ಮಾಡಿ ಪಡೆಯೋದ್ರೊಳಗೆ ಅಂತ. ಆದರೆ ಅದು ದೀರ್ಘ ಅಂತ, ಬ್ರಹ್ಮಲೋಕ ಅನ್ನೋದು ದೀರ್ಘ ಕಾಲದವರೆಗೂ ಇರುತ್ತೆ ಅಂತ. ಆ ಕಾರಣಕ್ಕಾಗಿ ಅದು ಮುಕ್ತಿ ಅಂತಲೂ ಕರೆದಿದೆ. ಯಾಕೆ ಮುಕ್ತಿ ಅಂತ ಕರೆದಿದೆ ಅಂತಂದ್ರೆ, ಬ್ರಹ್ಮಲೋಕವು ಅದರ ಒಂದು ಇದು ಪೀರಿಯಡ್ ಎಷ್ಟು ಅಂತ, ಎಷ್ಟು ಅವಧಿ ಅದಕ್ಕಿರುತ್ತೆ ಅಂತ ಲೆಕ್ಕನ ಹಾಕಕ್ ಬರಲ್ಲ ನಮ್ಗೆ. ಭಗವಂತನೇ ಹೇಳ್ತಾನಲ್ಲ ಗೀತೆನಲ್ಲಿ, ಎಷ್ಟು ಒಂದು ಬ್ರಹ್ಮನ ಹಗಲೆಷ್ಟು ಅಂತ, ಸಹಸ್ರ ಯುಗ ಪರ್ಯಂತಂ. ಒಂದು ಸಹಸ್ರ ಯುಗ ಆದ್ರೆ ಬ್ರಹ್ಮನ ಒಂದು ಹಗಲು, ರಾತ್ರಿನೂ ಅಲ್ಲ, ಒಂದು ಹಗಲು, ಬ್ರಹ್ಮನ ಒಂದು ಹಗಲು ಎಷ್ಟಪ್ಪ ಅಂದ್ರೆ ಸಹಸ್ರ ಯುಗಗಳು ಅಂತ. ಎಷ್ಟು ಯುಗ? 4 ಯುಗ ಅಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಅದು 4 ಯುಗಗಳು ಅಂತ. ಆಯ್ತಾ? ಅದು ಸಹಸ್ರ ಯುಗಗಳು. ಲೆಕ್ಕ ಹಾಕಳೆ, 1,000 ಯುಗ ಆದ್ರೆ ಬ್ರಹ್ಮನ ಒಂದು ಹಗಲು ಅಂತ. ನಾ ಲೆಕ್ಕ ಬೇಡ, ಒಂದ್ ಕಲಿಯುಗಕ್ಕೆ ಎಷ್ಟು ವರ್ಷ ಅದು ಬೇಡ, ಲೆಕ್ಕ ಅಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ನೋಡ್ಕೊಳ್ಳಿ. ಅದು ಬ್ರಹ್ಮನ ಒಂದು ಹಗಲು ಅಂತ. ಬ್ರಹ್ಮನ ಆಯುಷ್ ಎಷ್ಟು? ಬ್ರಹ್ಮನ ಆಯುಷ್ ತುಂಬಾ ಇರುವಂತದ್ದು. ಆಯ್ತಾ? ಆ ಲೆಕ್ಕ ಅದು ಗೀತೆನಲ್ಲಿ ಹೇಳಿದೆ. ಹಾಗಾಗಿ ನಮಗ್ ಹೋಲಿಸ್ಕೊಂಡ್ರೆ ಅದು ಬಹಳ ದೊಡ್ಡ ದೀರ್ಘ. ಇವಾಗ ಸಣ್ಣ ಹುಳ ಇರುತ್ತಲ್ಲಪ್ಪ, ಇದು ಮಳೆಗಾಲದಲ್ಲೆಲ್ಲ ನಾವು ಲೈಟ್ಗೆಲ್ಲ ಅಂಟ್ಕೊಂತಾ ಇರುತ್ತಲ್ಲ ಹುಳುಗಳು, ಆ ಹುಳುಗಳು ಎಷ್ಟೊತ್ತಾಯ್ತಾ ಇದು? ಕೆಲವು ನಿಮಿಷಗಳಷ್ಟೇ. ಅದು 1 ನಿಮಿಷ ಹುಟ್ಟುತ್ತೆ, ಆ ಜೀವನ ಕರ್ಮ ನಡೆಯುತ್ತೆ, ಅದು ಇನ್ನೊಂದು ರೀಪ್ರೊಡಕ್ಷನ್ ಮಾಡ್ಕೊಳ್ಳುತ್ತೆ, ಅಷ್ಟೇ ಸತ್ತೋಗ್ಬಿಡುತ್ತೆ ಅಷ್ಟೇ. ಅದಕ್ಕೋಸ್ಕರ ಮನುಷ್ಯನ ಆಯುಸ್ ಎಷ್ಟಪ್ಪ? ಅದು ದೊಡ್ಡ ದೀರ್ಘ ಅಂತ ಹೇಳ್ಬೇಕಷ್ಟೇ. ಹಾಗೇನೆ ಆ ಬ್ರಹ್ಮನ ಆಯುಸ್ ಅನ್ನೋದು ಬಹಳ ದೀರ್ಘಕಾಲ ಇರುವಂತದ್ರಿಂದ ಅದನ್ನ ಒಂದು ರೀತಿಯಾಗಿ ಮೋಕ್ಷ ಅಂತಲೂ ಕರೆದಿದೆ. ಆದ್ರೆ ನಿಜವಾದ ಮೋಕ್ಷ ಅದಲ್ಲ ಅದು ಅಂತ. ಹೀಗೆ ಕರ್ಮೋಪಾಸನೆಗಳನ್ನು ಹೇಳಿದ ಬಳಿಕ
ಈ ಎರಡೂ ಉಪನಿಷತ್ತುಗಳಲ್ಲಿಯೂ ಕೇವಲ ಜ್ಞಾನವನ್ನು ಹೇಳುತ್ತದೆ ಅಂತ. ಕೇವಲ ಜ್ಞಾನ ಅಂತಂದ್ರೆ ಏನು? ಕೇವಲ ಅಂತ ಅದಲ್ಲ ಅದು. ಕೇವಲ ಅಂದ್ರೆ ಬರೀ ಜ್ಞಾನ ಅಂತ. ಯಾವ ಒಂದು ಕರ್ಮಗಳ ಅಂಟು ಇಲ್ಲದ, ಯಾವೊಂದು ಯಾವದ ಒಂದು ಹೆಚ್ಚಿನದಾದಂತಹ ಒಂದು ಅಪೇಕ್ಷೆಯೇ ಇಲ್ಲದ, ಅಂದ್ರೆ ಎಲ್ಲಾ ಗುರಿಗಳಲ್ಲೂ ಕೂಡ ಆ ಗುರಿ ತಲುಪದ್ಮೇಲೆ ಇನ್ನೊಂದು ಗುರಿ ಅಂತ ಇರುತ್ತೆ. ಈ ಗುರಿ ತಲುಪದ್ಮೇಲೆ ಮತ್ ಇನ್ನೊಂದು ಗುರಿನೇ ಇರೋದಿಲ್ಲ. ಅಂಥದ್ದಿದು. ಅಂತಹ ಕೇವಲ ಜ್ಞಾನವನ್ನು, ಅಂದ್ರೆ ಬರಿಯ ಜ್ಞಾನವನ್ನು ಅಂತ. ಬರೀ ಜ್ಞಾನ ಅಂತಂದ್ರೆ ಏನು? ಆತ್ಮ ಸ್ವರೂಪದ ಜ್ಞಾನ, ಅಲ್ಲಿ ನಿಲುಗಡೆ ಹೊಂದುವಂಥದ್ದು, ಅದನ್ನು ಕೂಡ ಹೇಳುತ್ತದೆ. ಕರ್ಮ ಜ್ಞಾನಗಳ ಸ್ವಭಾವ ತಾರತಮ್ಯವನ್ನು ನೋಡಿದರೆ, ಕರ್ಮವನ್ನು ಜ್ಞಾನವನ್ನು ಸೇರಿಸಿಕೊಂಡರೆ ಮುಕ್ತಿ ಎಂಬ ಸಮುಚ್ಚಯವಾದಿಗಳ ಮತ್ತು ಯುಕ್ತಿ ವಿರುದ್ಧವಾಗಿರುವುದೆಂದು ಆಚಾರ್ಯರು ತೋರಿಸಿಕೊಟ್ಟುತ್ತಾರೆ ಎಂಬುದನ್ನು ಮುಂಡಕದ ಪೀಠಿಕೆಯಲ್ಲಿ ನಾವು ಆಗಲೇ ತಿಳಿಸುತ್ತೇವೆ ಅಂತ. ಇದಿರ್ಲಿ, ಆಚಾರ್ಯ ಚರ್ಚೆಗೆ ತಗೊಂಡಂಥದ್ದು, ಇದೆಲ್ಲ ಹೊಂದೋದಿಲ್ಲ. ಸರ್ ಜ್ಞಾನ ಒಂದೇ ಒಂದು ಹೇಳಿ. ಪ್ರಶ್ನೆ ಸರ್. ಇಲ್ಲಿ ಉಪಾಸನೆ ಮತ್ತೆ ಕರ್ಮ ಅಂತ ಹೇಳ್ತಾ ಇದೀರಲ್ಲ, ಹ್ಮ್ ಇಲ್ಲಿ ಕರ್ಮ ಅಂದ್ರೆ ಕರ್ಮಯೋಗನ ಅಥವಾ ಉಪಾಸನೆಗೆ ಸಂಬಂಧಪಟ್ಟಿದ ಕರ್ಮಗಳು ಮಾತ್ರನ? ಇಲ್ಲಿ ಕರ್ಮ ಅಂತಂದ್ರೆ ಸಾಮಾನ್ಯ ಕರ್ಮ, ಕರ್ಮ ಯೋಗ ಅಲ್ಲ. ಸಾಮಾನ್ಯ ಓಕೆ, ಸಾಮಾನ್ಯ ಕರ್ಮ ಅಂತಂದ್ರೆ ಅದು ಶಾಸ್ತ್ರೀಯ ಕರ್ಮ. ಇಲ್ಲಿ ಹೌದು. ಹೇಳಿರುವಂತದ್ದು ಭಗವದ್ಗೀತೆ ಹೇಳಿರುವಂತದ್ದು ಲೌಕಿಕ ಕರ್ಮವನ್ನು ತಗೊಂತಾರೆ. ಆದ್ರೆ ಉಪನಿಷತ್ತಿಗೆ ಬಂದಾಗ ನಮ್ಗೆ ಶಾಸ್ತ್ರೀಯ ಕರ್ಮಗಳು, ಶಾಸ್ತ್ರೀಯ ಕರ್ಮಗಳು ಅಂತಂದವಾಗ ಆ ಒಂದು ಈ ನಿತ್ಯ ಕರ್ಮ ಆಗಿರ್ಬೋದು, ನೈಮಿತ್ತಿಕ ಕರ್ಮ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಈ ಸಂಧ್ಯಾ ವಂದನೆ ಆದಿಗಳು, ಮತ್ತೆ ನಿಮಿತ್ತದಿಂದ ಬರುವಂತಹ ಹಬ್ಬ ಹರಿದಿನಗಳು, ಆಚರಣೆ ಶ್ರದ್ಧಾದಿಗಳು, ಆ ಕರ್ಮಗಳು ಬರುತ್ತಲ್ಲ, ಆ ಒಂದು ಕರ್ಮವನ್ನ ಹೇಳಿರುವಂತದ್ದು. ಉಪಾಸನೆ Okay, ಅಂತ ತಗೊಂಡ್ರೆ ಅದು ಕೂಡ ಆ ರೀತಿಯಾಗಿ ಹೇಳಿರುವಂತದ್ದು. ಒಟ್ನಲ್ಲಿ Good. ಫಲಾಪೇಕ್ಷೆಯನ್ನ ಬಯಸಿ ಮಾಡುವಂತ ಕರ್ಮೋಪಾಸನೆಗಳನ್ನ ಹೇಳಿರುವಂತದ್ದು. ಅಂದ್ರೆ ಮೊದಲು ಇದು ಯಾಕೆ ಹೇಳುತ್ತೆ ಅದು ಅಂತ, ಫಲಾಸಕ್ತಿ ಇಲ್ಲದೆ ಮಾಡ್ಬೇಕು ಅನ್ನೋದು ಕರ್ಮಯೋಗ. ಆದ್ರೆ ನಮ್ಗೆ ಫಲಾಸಕ್ತಿ ಇಟ್ಕೊಂಡು ಮಾಡೋದ್ರಿಂದ ಹೆಚ್ಚಿದಂತ ಸ್ಥಾನ ಸಿಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ನಮ್ಗೆ ಏನ್ ಗೊತ್ತಿರೋಂಥದ್ದು ಏನಪ್ಪಾ ಅಂತಂದ್ರೆ, ನನ್ಗಿವಾಗ ಇಂಥ ಕೆಲಸ ಮಾಡಿದ್ರೆ ಇಂಥ ಕೆಲಸ ಸಿಗುತ್ತೆ ನನ್ಗೆ, ಇಂಥ ಒಂದು ವಿದ್ಯೆ ಕಲ್ತ್ರೆ ಇಂಥ ಕೆಲಸ ಸಿಗುತ್ತೆ, ಅಥವಾ ನಾನು ಇಂಥ ಒಂದು ಕೆಲಸ ಇವಾಗ ಬೆಳಗ್ಗೆಗೆ ಏನೋ ಮಾಡ್ಬೇಕು, ಏನ್ ತಿಂಡಿ ಮಾಡ್ಬೇಕು ಅಂತ, ಇಂಥ ಒಂದು ಕೆಲಸ ಮಾಡಿದ್ರೆ ಇಂಥ ತಿಂಡಿ ಮಾಡ್ಬೋದು. ಆ ರೀತಿಯಾಗಿ ನಮ್ ಸ್ಥೂಲವಾಗಿ ವಿಚಾರ ಗೊತ್ತಿದೆ. ಅಕಸ್ಮಾತ್ ನಾವೇನಾದ್ರೂ ಕಷ್ಟ ಪಟ್ರೆ ಎಲ್ಲಿವರೆಗೂ ಪಡಿಬೋದಪ್ಪ? ಯಾರು ಪ್ರೈಮ್ ಮಿನಿಸ್ಟ್ರಾ? ಅದಕ್ಕಿಂತ ಹೆಚ್ಚಿನದ? ಓಕೆ, ಅಕಸ್ಮಾತ್ ಅಮೆರಿಕ ಇವಾಗ ಏನ್ ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ ಅಂತ ಅಂತಾರೆ ಅನ್ಕೊಳ್ಳೋಣ, ಅಮೆರಿಕ ಅದು ಅಂತ ಅಧ್ಯಕ್ಷನಾಗುವುದು ಅಂತ, ಅದಕ್ಕಿನ್ನ ಜಾಸ್ತಿ ಏನಾದ್ರು ಅನ್ಕೊಳ್ಳೋಣ, ಅದಕ್ಕಿಂತ ಹೆಚ್ಚಿನದು ಅಂತ ಆಯ್ತಪ್ಪ, ಇಡೀ ಭೂಲೋಕನೇ ಒಂದು ಅಧ್ಯಕ್ಷ ಅಂತ ಅನ್ಕೊಳ್ಳೋಣ. ಮ್ಯಾಕ್ಸಿಮಮ್ ಅಷ್ಟೇನ ಆಗಂತದ್ದು ನಮ್ಗೆ ಗೊತ್ತಿರೋದಷ್ಟೇ. ಆದ್ರೆ ಇಲ್ಲಿ ಪರಿಚಯ ಮಾಡಿಸ್ಕೊಡ್ತೇವೆ ಮೊದ್ಲು, ಮಾಡಿ ಪಡೆಯೋದ್ರೊಳಗೆ ಹೆಚ್ಚಿಂದ ಯಾವ್ದು ಅಂತ. ಲೌಕಿಕ ಕರ್ಮಗಳಿಗಿನ್ನ ಶಾಸ್ತ್ರೀಯ ಕರ್ಮಗಳು ಹೆಚ್ಚಿನ ಫಲ ಕೊಡುವಂಥದ್ದು. ಅದನ್ನ ಗಮನಿಸ್ಬೇಕು ನಾವು. ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ದಿರೋದ್ರಿಂದ ಬಲ್ಲವರಿಂದ ತಿಳ್ಕೊಳ್ಬೇಕು ನಾವು. ನಾವೇನ್ ಅನ್ಕೊಂತೀವಿ, ಏನೋ ಒಂದಷ್ಟು ಮಂತ್ರಗಳು ಹೇಳಿದ್ರೆ ಏನ್ ಸಾಧ್ಯ ಆಗುತ್ತೆ ಅಂತ. ನಾವು ಹಂಗ ಅನ್ಕೊಂಬಿಡೋದ್ರಿಂದ ಅದೇ ನಿಜ ಆಗೋದಿಲ್ಲ ಅದು. ಒಟ್ನಲ್ಲಿ ನಾವು ಲೋಕದಲ್ಲಿ ಮಾಡುವಂತ ನಮ್ಗೆ ಅಷ್ಟೇ ಗೊತ್ತಿರುವಂತದ್ದು, ನಮ್ಮ ಒಂದು ಬುದ್ಧಿ ಅಷ್ಟೇ ಸೀಮಿತವಾಗಿರುವಂತದ್ದು. ಆದ್ರೆ ಶಾಸ್ತ್ರದಲ್ಲಿ ಹೇಳಿರುವಂತ ಕರ್ಮಗಳನ್ನ ಮತ್ತೆ ಉಪಾಸನೆಗಳನ್ನ ಮಾಡಿದರೆ ನಮ್ಗೆ ಹೆಚ್ಚಿನದಾದಂತ ಫಲ ದೊರಕುತ್ತೆ ಅನ್ನುವಂಥದ್ದು. ಇಲ್ಲೇ ತಗೊಳ್ಳಿ, ಇವಾಗ ಇದು ಏನ ಮಳೆ ಬರ್ಸೋದಕ್ಕೆ ಒಂದ್ ಯಜ್ಞ ಮಾಡ್ತಾರಲ್ಲ, ಆ ಯಜ್ಞ ಮೊದ್ಲು ಮಾಡ್ತಾರೆ. ಎಷ್ಟೋ ಕಡೆ ಮಲ್ಲೇಶ್ವರಂ ಅಲ್ಲಿ ಮಾಡ್ತಿರಂತೆ. ಅದು ಮಾಡ್ತಿರ್ಬೇಕಾದ್ರೆ ಮಳೆ ಹಾಗೆ ಆಗ್ತಾ ಇತ್ತು, ಸರಿಯಾಗಿ ಮಾಡ್ಕೊಂಡಾಗ ಮಳೆ ಹಾಗೆ ಆಗಿರ್ತಾ ಇತ್ತು. ಅದು ಯಾವ್ದೋ ಅದು ಎಲ್ಲ ಒಂದು ಉದಾಹರಣೆ ಅಷ್ಟೇ. ಅದು ಆ ರೀತಿಯಾಗಿ ಬೇಕಾದಷ್ಟು ನಮ್ ದೇಶದಲ್ಲಿ ಕರ್ಮಗಳನ್ನ ಮಾಡ್ತಾ ಇದ್ರು, ಈಗ್ಲೂ ಮಾಡೋರಿದ್ದಾರೆ, ಅದ್ರ ಫಲವನ್ನು ಕೂಡ ಅನುಭವಿಸ್ತಾ ಇದೀವಿ. ಆ ಕಾರಣಕ್ಕಾಗಿ ಮೊದಲು ಶಾಸ್ತ್ರ ಅದನ್ನ ಪರಿಚಯ ಮಾಡಿಸ್ಕೊಡುತ್ತೆ, ಮಾಡಿಕೊಡೋದ್ರಲ್ಲಿ ಹೆಚ್ಚಿನ ಸ್ಥಾನ ಅದು ಅಂತ. ಅದು ಪ್ರಜಾಪತಿಯ ಲೋಕ ಅಥವಾ ಪ್ರಜಾಪತಿಯ ಸ್ಥಾನ ಅಷ್ಟೇನೆ. ಆದ್ರೆ ಅದು ಕೂಡ ಎಷ್ಟೋ ವರ್ಷಗಳು, ಸಹಸ್ರ ಯುಗ ಆಗಿರ್ಬೋದು. ಆದ್ರೆ ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಶಂತಿ ಅನ್ನೋದು ಮತ್ತೆ ವಾಪಸ್ ಬರ್ಲೇಬೇಕು ಅನ್ನೋದನ್ನ
ಭಗವಂತ ಕೂಡ ಹೇಳಿದಾನೆ. ಆ ಕಾರಣಕ್ಕಾಗಿ ಅದನ್ನ ಹೇಳಿರುವಂತದ್ದು. ಆಯ್ತಾ? ಈ ಎರಡೂ ಉಪನಿಷತ್ತುಗಳಲ್ಲಿಯೂ ಜ್ಞಾನದಿಂದ ಆಗುವ ಫಲವು ಕೂಡಲೇ ಆಗಿಬಿಡುವುದೆಂದು ಹೇಳುತ್ತದೆ. ಆತ್ಮಜ್ಞಾನವಾದ ಬಳಿಕ ಕೂಡಲೇ ಸಂಸಾರ ಬಂಧದಿಂದ ಬಿಡುಗಡೆಯಾಗುವುದೆಂದು ಈ ಉಪನಿಷತ್ತಿನಲ್ಲಿ ಸದ್ಯೋಮುಕ್ತಿಯನ್ನೇ ಪ್ರತಿಪಾದಿಸಿರುತ್ತದೆ ಅಂತ. ಆ ಕಾರಣಕ್ಕಾಗಿ ಯಾವುದೇ ಉಪನಿಷತ್ತುಗಳಲ್ಲಾಗ್ಲಿ ಬರೀ ಪ್ರಶ್ನೆ ಮಾತ್ರ ಅಲ್ಲ, ಸತ್ಮೇಲಾಗುವಂತಹ ಮೋಕ್ಷವನ್ನ ಹೇಳೇ ಇಲ್ಲ. ಕೆಲವರು ವಾದ ಮಾಡುವುದು ಉಂಟು, ಇಲ್ಲೂ ಮೋಕ್ಷ ಇದೆ, ಸತ್ಮೇಲೂ ಮೋಕ್ಷ ಇದೆ ಅಂತ ಅಂದ್ಬಿಟ್ಟು. ಯಾರು ಕಂಡಿದ್ರೆ ಸತ್ಮೇಲಾಗಂತ ಮೋಕ್ಷವನ್ನ? ಕಂಡಿಲ್ಲ. ಅಕಸ್ಮಾತ್ ಏನಾದ್ರು ಇದೆ ಅಂತಂದ್ರೆ ನಂಬಿಕೆ ಆಗುತ್ತೆ ಹೊರತು ಅದು ಯಾವತ್ತೂ ಕೂಡ ವಾಸ್ತವ ಆಗೋದಿಲ್ಲ. ಮತ್ತೆ ಯಾವಾಗ ಆತ್ಮಜ್ಞಾನವಾಗುತ್ತದೆಯೋ ಅಂದ್ರೆ ಆತ್ಮಸ್ವರೂಪದ ನಿಜವಾದಂತಹ ತಿಳುವಳಿಕೆ ಅಂದ್ರೆ ಏನು? ಭೌತಿಕವಾದಂತಹ ಮನಸ್ಸಿಂದ ಆಗುವಂತಹ ತಿಳುವಳಿಕೆ ಅಲ್ಲ, ಬದಲಿಗೆ ಆತ್ಮಸ್ವರೂಪದಲ್ಲೇ ನೆಲೆ ನಿಲ್ಲುವಂಥದ್ದು. ಅವಿದ್ಯಾದಿ ದೋಷಗಳನ್ನ ಕಳೆದು ಆತ್ಮಜ್ಞಾನವಾಗಿ ಉಳಿಯುವಂಥದ್ದು, ಅದನ್ನ ಮೋಕ್ಷ ಅಂತ ಕರೆದಿರುವಂಥದ್ದು. ಇಲ್ಲಿ ಸೇರಿರೋರು ಎಲ್ಲರೂ ಕೂಡ ಇದ್ರ ಪರಿಚಯ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಇಲ್ಲ. ಯಾಕೆಂದ್ರೆ ತಮ್ಗೆಲ್ಲರಿಗೂ ಕೂಡ ಈ ಅಧ್ಯಾಸ ಭಾಷ್ಯದ ಪರಿಚಯ ಇರ್ಬೋದು, ಅಧ್ಯಾಸ ಭಾಷ್ಯವನ್ನ ನೋಡ್ಕೊಂಡಿರ್ತಾರ, ಪ್ರಶ್ನೋತ್ತರಗಳನ್ನ ಕೂಡ ಅಟೆಂಡ್ ಮಾಡಿ ನೋಡ್ಕೊಂಡಿರ್ತಾರ. ಆ ಅಧ್ಯಾಸ ಭಾಷೆ ಅಥವಾ ಯಾಕೆ ಹೇಳಿದೆ ಅಂತಂದ್ರೆ, ಯಾವತ್ತೂ ಮರಿಬಾರದು ಅಧ್ಯಾಸ ಭಾಷ್ಯವನ್ನ. ಅದೊಂಥರ ಫ್ರೇಮ್ ವರ್ಕ್ ಇದ್ದಂಗೆ. ನಾವು ಇಡೀ ಪ್ರಸ್ಥಾನತ್ರಯನ್ನ ಅಧ್ಯಯನ ಮಾಡ್ಬೇಕಾದ್ರೆ ಅಧ್ಯಾಸ ಭಾಷ್ಯದ ಒಂದು ತಿಳುವಳಿಕೆ ಇರಿದ್ರೇನೆ ನಮ್ಗೆ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುವಂಥದ್ದು. ಏನದು ಅಂತ ತಪ್ಪು ತಿಳುವಳಿಕೆಯೇ ಈ ಒಂದು ಬಂಧನಕ್ಕೆ ಕಾರಣ ಆಗಿರುವಂತದ್ದು. ಆ ತಪ್ಪ ತಿಳುವಳಿಕೆನ ಕಳೆಯೋದಕ್ಕೋಸ್ಕರ ಅಂತಾನೆ ಅಸ್ಯ ಅನರ್ಥ ಹೇತೋಹ ಪ್ರಹರಣಾಯ ಆತ್ಮೈಕ ವಿದ್ಯಾ ಪ್ರತಿಪತ್ತಿಯೇ ಸರೇ ವೇದಾಂತ ಆರೋಗ್ಯಂತೆ ಅಂತ ಅಂದ್ಬಿಟ್ಟು ಆಚಾರ್ಯ ಕಣ್ಣನಲ್ಲಿ ಹೇಳ್ತಾರಲ್ಲ, ಅದು ಬಹಳ ಮುಖ್ಯವಾಗಿರುವಂತದ್ದು. ಇದು ಅನರ್ಥ ಅಂದ್ರೆ ಇದು ಏನೂ ಇಲ್ಲ. ಇವಾಗ ತಿಳುವಳಿಕೆ ಅಂದ್ರೂ ಕೂಡ ಮನಸ್ಸಿಂದ ಆಗುವಂತ ತಿಳುವಳಿಕೆ ಅಲ್ಲ. ಯಾಕೆಂದ್ರೆ ಮನಸ್ಸೇ ಈ ಅಧ್ಯಾಸದ ಒಳಗಡೆ ಇರುವಂತದ್ದು, ತಪ್ಪು ತಿಳುವಳಿಕೆಯ ಒಳಗಡೆ ಇರುವಂತದ್ದು ಈ ಮನಸ್ಸು. ಹಾಗಾಗಿ ಆತ್ಮ ಜ್ಞಾನ, ಆತ್ಮ ತಿಳುವಳಿಕೆ ಅಂದ್ರೆ ಮನಸ್ಸಿನಿಂದ ಆಗುವಂಥದ್ದಲ್ಲ, ಬದಲಿಗೆ ಅನುಭವದಲ್ಲಿ ನೆಲೆ ನಿಲ್ಲುವಂಥದ್ದು. ಕೇವಲ ಅನುಭವದಲ್ಲಿ ಆತ್ಮಜ್ಞಾನದ ನೆಲೆ ನಿಲ್ಲುವಂಥದ್ದನ್ನೇ ಇಲ್ಲಿ ಮೋಕ್ಷ ಜ್ಞಾನ ಅಂತ ಕರೆದಿದೆ. ಯಾಕೆ ಸದ್ಯೋಮುಕ್ತಿ ಅಂತ ಕರೀತಾರೆ ಅಂತಂದ್ರೆ, ಇಲ್ಲಿಯೇ ಅನುಭವಕ್ಕೆ ಬರುವಂತದ್ದನ್ನ ಸದ್ಯೋಮುಕ್ತಿ ಅಂತ ಕರೆದಿದೆ. ಯಾಕೆ ಅಂತಂದ್ರೆ ಎಲ್ಲೋ ಹೋಗಿ ಪಡೆಯುವಂಥದ್ದಲ್ಲ, ಮಾಡಿ ಪಡೆಯುವಂಥದ್ದಲ್ಲ, ಇಲ್ಲೇ ಹೀಗೆ ಇರುವಂತಹ ಅನುಭವವನ್ನ ಕಂಡುಕೊಳ್ಳುವಂಥದ್ದು ಅಂತ. ಈ ಮುಕ್ತಿಯ ಸ್ವರೂಪವನ್ನು ಜೀವನ್ಮುಕ್ತನಿಗೆ ಅವಿದ್ಯ ಲೇಷವು ಇರುವುದೆಂಬ ಅರ್ವಾಚೀನ ವೇದಾಂತಿಗಳ ಮತದ ಅಸಾರತೆಯನ್ನು ಭಾಷ್ಯಾನುಸಾರವಾಗಿ ನಾವು ಮುಂಡಕದ ಪೀಠಿಕೆಯಲ್ಲಿ ಆಗಲೇ ತೋರಿಸಿಕೊಟ್ಟಿರ್ತೇವೆ. ಆದ್ದರಿಂದ ಇಲ್ಲಿ ಈ ವಿಷಯಕ್ಕೂ ಹೇಳತಕ್ಕದ್ದು ಏನೂ ಇರುವುದಿಲ್ಲ. ಅಂದ್ರೆ ಶಂಕರಾಚಾರ್ಯ ಆದ್ಮೇಲೆ ವ್ಯಾಖ್ಯಾನಕಾರರುಗಳು ಅಂತ ಅವರು ಮೋಕ್ಷವಾದ್ರೂ ಕೂಡ ಅವಿದ್ಯಾ ಲೇಷ ಇರುತ್ತೆ. ಆ ಕಾರಣಕ್ಕಾಗಿ ಅವರು ಸಂಸಾರದಲ್ಲಿ ಮುಂದುವರಿತಾರೆ. ಆ ಅವಿದ್ಯಾ ಲೇಷವು ಯಾವಾಗ ಕಳೆಯುತ್ತೆ ಅಂದ್ರೆ ಸತ್ಮೇಲೆ ಕಳೆಯುತ್ತೆ ಅಂತ ಏನೇನೋ ಹೇಳಿದರೆ ಅದ್ ಯಾವುದು ಹೊಂದೋದಿಲ್ಲ ಅನ್ನೋದು ಅಂತ ಸ್ವಾಮಿಗಳು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಪ್ರಶ್ನೋಪನಿಷತ್ತಿನ ವಿಷಯಗಳ ವಿಂಗಡ ಏನು ಅಂತ, ಪರವಿದ್ಯೆಗೆ ವಿಷಯವಾಗಿರುವ ಅಕ್ಷರವೆಂಬ ಪರಬ್ರಹ್ಮವೇ ನಮ್ಮೆಲ್ಲರ ಆತ್ಮನು ಅಂತ. ಮುಂಡಕೋಪನಿಷತ್ತಿನಲ್ಲಿ ಅಪರಾವಿದ್ಯೆ ಪರಾವಿದ್ಯೆ ಅಂತ ತಗೊಂಡು ಹೇಳ್ತಾರೆ. ಮೊದಲಿಗೆ ಅಪರಾವಿದ್ಯೆನೆಲ್ಲ ವಿವರಣೆ ಕೊಡುತ್ತೆ, ಅಂದ್ರೆ ಅದರ ಮಹತ್ವದ ಜೊತೆಗೆ ವಿವರಣೆ ಕೊಡುತ್ತೆ ಮುಂಡಕೋಪನಿಷತ್ತಿನಲ್ಲಿ. ಇಲ್ಲಿ ದಿವ್ಯ ಅಧ್ಯಯನ ಮಾಡಿದ್ರೆ ಅದನ್ನ ಆ ಎಲ್ಲಾ ಅಪರ ವಿದ್ಯೆಗಳು ಯಾವ್ಯಾವ್ದು ಅಂತ, ಅಪರ ವಿದ್ಯೆ ಹೆಚ್ಚಿನ ಸ್ಥಾನ ಯಾವುದು ಅಂತ. ಅಂದ್ರೆ ಅಪರ ವಿದ್ಯೆ ಅಂದ್ರೆ ಈಗ ತಾನು ಹೇಳಿದ್ನಲ್ಲ, ಮಾಡಿ ಪಡೆಯೋದ್ರೊಳಗೆ ಅಂತ ಯಾವ್ದ್ಯಾವ್ದು ಅಂತ. ಅಂದ್ರೆ ನಮ್ಗದು ಮನಸ್ಸಿನಲ್ಲೂ ನಿಲ್ಕಲ್ಲ ಬಿಡಿ, ಅದು ತುಂಬಾ ಹೆಚ್ಚಿನದೆಲ್ಲ ಕೂಡ ನಮ್ಮ ಲೆಕ್ಕದಲ್ಲಿ ನೋಡ್ಕೊಂಡು ಹೋದ್ರೆ ಅದ್ಯಾ. ಆದ್ರೆ ಅದೆಲ್ಲವನ್ನೂ ಸೇರಿಸಿ ಇದೆಲ್ಲವೂ ಕೂಡ ದಿವ್ಯ ಏನ್ ಹೇಳ್ತಾರೆ ಅದಕ್ಕೆ ಒಂದು ಗುಂಪಲ್ಲಿ ಹಾಕ್ಬಿಡ್ತಾರೆ. ಕನಿಷ್ಠವಾದದ್ದು ಅಂತ ಏನೋ ಪದ ಬರುತ್ತಲ್ಲ ಅದು ಕೀಳು ವಿದ್ಯೆ, ಅಪರಾವಿದ್ಯೆ, ಕೆಳಗಿನ ಮಟ್ಟದ್ದು. ಗೌಣ್ಯ ಅಲ್ಲ ದಿವ್ಯ ಗೊತ್ತಿರುತ್ತೆ ಅನ್ಸುತ್ತೆ. ಒಂದು
ಪದ ಬರುತ್ತೆ ಅಲ್ಲಿ. ಕೀಳು ವಿದ್ಯೆನೆ ಸರಿನೇ, ಅದ್ರ ಏನೋ ಪದ ಬರುತ್ತೆ ಇಲ್ಲಿ, ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಅದು ಅಂದ್ರೆ ಗುಂಪಿಗೆ ಹಾಕ್ಬಿಡುತ್ತೆ ಅದನ್ನ ಅಂತ. ಯಾಕೆ ಅಂತಂದ್ರೆ ಇದಕ್ ಹೋಲಿಸಿದ್ರೆ ಅದು ಕೆಳಗೆ ಅಂತದ್ದೆ. ಆದ್ರೆ ನಮ್ಗೆ ಹೋಲಿಸಿದ್ರೆ ನಮ್ಗೆ ಇವಾಗ ಏನೋ ಇದೆಯಲ್ಲ, ಅದಕ್ಕೆ ಹೋಲಿಸಿದ್ರೆ ತುಂಬಾ ಹೆಚ್ಚಿನದೇ ಅದು. ಆದ್ರೆ ಬ್ರಹ್ಮವಿದ್ಯೆಗೆ ಹೋಲಿಸಿದ್ರೆ, ಅದನ್ನೇ ಭಗವಂತ 9ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಅಂತ. ಇದು ರಾಜವಿದ್ಯೆ, ರಾಜಗುಹ್ಯವಾಗಿರುವಂತದ್ದು, ಎಲ್ಲರಿಗೂ ತಿಳಿಯುವಂಥದ್ದಲ್ಲ. ಇದು ತುಂಬಾ ಹೆಚ್ಚಿನದು, ಪವಿತ್ರವಾದಂಥದ್ದು, ಉತ್ತಮವಾದಂಥದ್ದು ಅಂತ. ಯಾವ್ದಕ್ಕೆ ಹೋಲಿಸಿರುತ್ತಮ್ಮ? 8ನೇ ಅಧ್ಯಾಯದಲ್ಲಿ ಅದನ್ನ ಹೇಳಿದೆ, ಮಾಡಿ ಪಡೆಯುವಂಥದ್ದನ್ನ, ಹೆಚ್ಚಿನದಂತದ್ದನ್ನ. ಅದ್ಯಾವುದು? ಸತ್ ಮೇಲೆ ಆಗುತ್ತಲ್ಲ ಆ ಲೋಕ, ಬ್ರಹ್ಮಲೋಕ, ಅದ್ರ ಬಗ್ಗೆ ಹೇಳಿದೆ. ಅದಕ್ಕೆ ಹೋಲಿಸಿದ್ರೆ ಇದು ಹೆಚ್ಚಿನದಂಥದ್ದು ಅಂತ. ಮತ್ ಯಾಕೆ ಅಂದ್ರೆ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಂ ಅಂತ. ಇಲ್ಲೇ ಅನುಭವ ಬರುವಂತದ್ರಿ ಅದು. ಸತ್ ಮೇಲೆ ಆಗಂತದ್ದು ಎಲ್ಲಿ? ಅದ್ ಮಾಡೋದು ಕಷ್ಟ. ಅದು ಅಷ್ಟು ಉಪಾಸನೆಗಳು, ಅಷ್ಟು ಕರ್ಮಗಳು, ಅದ್ ಮಾಡೋಂಥದ್ದು ಕಷ್ಟ. ಅದು ಅಷ್ಟು ಕಷ್ಟಪಟ್ಟು ಮಾಡ್ಕೊಂಡ್ರು ಹೋದ್ರು ಕೂಡ ಅನಿತ್ಯವಾದಂಥದ್ದು. ಆದ್ರೆ ಇದು ಇಲ್ಲೇ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಂ ಅಂತ. ಆಚಾರ್ಯನಾದಂತಹವನು, ಸರಿಯಾದಂತ ಆಚಾರ್ಯನಾದವನು ಸರಿಯಾದ ಶಿಷ್ಯನಿಗೆ ತಿಳಿಸಿಕೊಟ್ರೆ ಈಗಲೇ ಅನುಭವ ಬರುತ್ತೆ. ಅಲ್ಲಿ ಸರಿಯಾದ ಆಚಾರ್ಯ ಯಾರು? ಸಾಕ್ಷಾತ್ ಭಗವಂತನೇ, ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಉತ್ತಮಾಧಿಕಾರಿ ಆಗಿರುವಂತಹ ಅರ್ಜುನ, ಅವನು ಹೇಳಿದ್ರೆ ತಿಳ್ಕೋಬಹುದು. ಇಲ್ಲೂ ಕೂಡ ಅಷ್ಟೇನೆ, ಅದ್ರ ಬಗ್ಗೆ ತಿಳ್ಕೊಟ್ಟಿದೆ. ಮುಂಡಕದಲ್ಲೂ ಇದೆ, ಸರಿಯಾದಂತ ಗುರುವಿನ ಲಕ್ಷಣ ಏನು, ಸರಿಯಾದಂತ ಶಿಷ್ಯನ ಲಕ್ಷಣ ಏನು ಅಂತ. ಇಂಥ ಶಿಷ್ಯನು, ಇಂಥ ಲಕ್ಷಣಗಳಿಂದ ಕೂಡಿರುವಂತ ಶಿಷ್ಯನು ಸರಿಯಾದ ಗುರುವಿನ ಬೇರೆ ಸಾರಿ ಇದನ್ನ ತಿಳ್ಕೊಂಡ್ರೆ ಅವಶ್ಯಕವಾಗಿ ಇಲ್ಲೇ ಆಗತ್ತೆ ಜ್ಞಾನ ಅನ್ನುವಂಥದ್ದು. ಹಾಗಾಗಿ ಇದು ತುಂಬಾ ಹೆಚ್ಚಿನದು. ಹಾಗಾಗಿ ಇದು ಪರಾವಿದ್ಯೆ. ಅದು ಅಪರಾವಿದ್ಯೆ, ಕೀಳಿದೆ. ಅಪರಾವಿದ್ಯೆ ಅಂದ್ರೆ ಅದು ಕೀಳೋ, ಆದ್ರೆ ಅದು ಮೊದ್ಲು ಹೇಳಿದ್ನಲ್ಲ, ನಮ್ಗೋಸ್ಕರ ಕೀಳಲ್ಲ, ಹೆಚ್ಚಿನದು. ಆದ್ರೆ ಇದಕ್ಕೆ ಹೋಲಿಸಿದ್ರೆ ಇದು ತುಂಬಾ ಹೆಚ್ಚಿನದು. ಇದು ಪರಾವಿದ್ಯೆ. ಅದಕ್ಕೆ ವಿಷಯವಾಗಿರುವ ಅಕ್ಷರವೆಂಬ ಬ್ರಹ್ಮವೇ ಅಂತ. ಅಕ್ಷರವಾಗದ್ದು ಅಕ್ಷರ ಅಂತ, ಯಾವತ್ತು ಹೋಗದೆ ಇರುವಂತದ್ದು. ಆದ್ರೆ ಇಲ್ಲ ಅಂದ್ರೆ ಮತ್ತೆ ಜನ್ಮ ಪಡಿಬೇಕಾಗತ್ತೆ, ಮತ್ಮೇಲೆ ಅನುಭವಿಸ್ಬೇಕಾಗತ್ತೆ. ಆದ್ರೆ ನಮ್ಗೆ ಅದ್ರೊಳಗೆ ಸುಖ ಅಂತ ಇಟ್ಕೊಂಡೋದ್ರೆ ಯಾರು ಏನು ಸಹಾಯ ಮಾಡಕ್ಕಾಗಲ್ಲ. ನಮ್ಗೆ ಇರುವಂತದ್ದು ಅದೇನೆ. ಇದ್ರೊಳಗೇನೆ ನಮ್ಗೇನೋ ಸುಖ ಉಳ್ಕೊಂಡ್ ಹೋಗ್ತಾ ಇದೀವಿ, ಕಡೆಗ್ ಸಿಗ್ತಾನೆ ಇಲ್ಲ. ಆದ್ರೆ ಅನ್ಕೊಂತಾ ಇದೀವಿ ಸುಖ ಅಂತ, ಅನ್ಕೊಂಡ್ ಹೋಗ್ತಾ ಇದೀವಿ ನಾವು. ಯಾರು ಋಷಿಗಳು ಬಾಯ್ ಬಡ್ಕೊಂಡ್ರು ಅಷ್ಟೇನೆ, ಬಾಯ್ ಬಡ್ಕೊಂತ ಹೇಳ್ಬಾರ್ದು, ಎಷ್ಟು ಹೇಳಿದ್ರು ಅಷ್ಟೇನೆ. ಭಗವಂತ ಎಷ್ಟು ಹೇಳಿದ್ರು ಅಷ್ಟೇನೆ. ಏನೋ ಇದೆ ಅನ್ಕೊಂಡು ಓಡ್ತಾ ಇದೀವಿ ನಾವು. ಹಾಗಾಗಿ ಇದು ನಮ್ಗೆ ತುಂಬಾ ಹೆಚ್ಚಿನದು ಅಂತ ಮನವರಿಕೆ ಆಗ್ಬೇಕು. ಮೊದ್ಲು ಮನವರಿಕೆ ಆದವಾಗ ಇದರ ಒಂದು ವಿಷಯಗಳ ಕಡೆ ಗಮನ ಕೊಡುವಂಥದ್ದು, ಅದರ ಅಧ್ಯಯನ ಮಾಡುವಂಥದ್ದು, ಅದರಲ್ಲಿ ಏನ್ ಹೇಳಿದೆ ಅನ್ನೋದನ್ನ ಆದಷ್ಟು ತಿಳ್ಕೊಂಡು ಜೀವನದಲ್ಲಿ ಅದರ ಪ್ರಕಾರ ನಡ್ಕೊಳ್ಳುವಂಥದ್ದು. ಹಂಗೆ ಮಾಡ್ತೀವಿ. ತಿಳ್ಕೊಂಡೇ ಇಲ್ಲ ಆದ್ರೆ ನಡ್ಕೊಳ್ಳೋಂಥದ್ದು ಎಲ್ಲಿಂದ ಬಂತು? ಹಾಗಾಗಿ ಇದು ಬಹಳ ಮುಖ್ಯವಾಗುವಂಥದ್ದು. ಅದು ನಮ್ಮೆಲ್ಲರ ಆತ್ಮನು ಅಂದ್ರೆ ಏನು, ನಮ್ಮ ಸ್ವರೂಪವೇ ಅದು ಅಂತ. ಈ ಅಕ್ಷರ ಸ್ವರೂಪ ಅಂತ ಪರಬ್ರಹ್ಮವು ನಮ್ಮೆಲ್ಲರ ಸ್ವರೂಪವೇ ಆಗಿದೆ, ನಮ್ಮೆಲ್ಲರ ಆತ್ಮನೇ ಆಗಿದೆ, ಇಲ್ಲೇ ಇರುವಂತದ್ದು. ಆ ಅಕ್ಷರದಿಂದಲೇ ಜಗತ್ತು ಹುಟ್ಟಿ ಅದರಲ್ಲೇ ಇದ್ದು ಅದರಲ್ಲಿಯೇ ಲಯವಾಗುವಂತೆ ಅವಿದ್ಯೆಯಿಂದ ತೋರುತ್ತಿರುವುದು ಅಂತ. ಇದು ಈ ಜಗತ್ತೆಲ್ಲವೂ ಅಲ್ಲಿಂದ ಆ ಪರಬ್ರಹ್ಮ ಸ್ವರೂಪದಿಂದನೇ ಹುಟ್ಟಿರುವಂತದ್ದು, ಅದರಲ್ಲೇ ಇರುವಂತದ್ದು, ಅದರಲ್ಲೇ ಲಯ ಹೊಂದುವಂಥದ್ದು ಅಂತ. ಇದನ್ನ ತಿಳಿಸ್ಕೊಳ್ಳೋದಕ್ಕೋಸ್ಕರ ಅಂತಾನೆ ಪುರಾಣದಲ್ಲಿ 3 ಪ್ರಕಾರವಾಗಿ ವಿಂಗಡಿಸ್ಬಿಟ್ರು. ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ಶಿವ ಅಂತ. ಆಮೇಲೆ ನಾವುಗಳೇನ್ ಮಾಡಿದ್ವಿ? ನಾವುಗಳು ಅಂತಂದ್ರೆ ಇಲ್ಲಿರೋರು ಬೇರೆಯವರು ಅಂತಲ್ಲ, ಜಗಳ ಆಡಕ್ ಶುರು ಮಾಡಿದ್ರು. ಲಯ ಮಾಡಂತ ಶಿವ, ಅವನಿಗೆ ಸ್ಥಿತಿ ಮುಖ್ಯ ಅಲ್ಲಿ, ಅದಕ್ಕೋಸ್ಕರ ವಿಷ್ಣು ಆರಾಧಿಸ್ಬೇಕು. ಒಂಥರ ಮೈಲ್ಗೆ ಶಿವ, ನೀನ್ ಏನೇನೋ ಬ್ರಹ್ಮ ಅಂದ್ರೆ ಹಂಗಲ್ಲ, ಅದಲ್ಲ ಅದು. ನೋಡಿ, ಬ್ರಹ್ಮ ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮನ್ ಸೃಷ್ಟಿ ಮಾಡೋರು ಯಾರು ಇಲ್ಲ, ಅವನು ಹೆಚ್ಚಿನವನು. ಸ್ಥಿತಿಕರ್ತ ವಿಷ್ಣು ಅಂತಂದ್ರೆ ಅವನಿಗೆ ಸ್ಥಿತಿ ಅದು ಬೇಕಾಗಿಲ್ಲ. ಲಯಕರ್ತ ಶಿವನು ಅಂತಂದ್ರೆ ಅವನಿಗೆ ಲಯ ಇಲ್ಲ. ಅಂದ್ರೆ ಏನಾಯ್ತು,
ಲಿಂಗಡಕ್ಕಷ್ಟೇ ಹೇಳಿರೋಂಥದ್ದೇ ಹೊರತು ಎಲ್ಲರೂ ಒಂದೇನೇನೆ. ಹಾಗೆ ಉಪನಿಷತ್ತಿನಲ್ಲಿ ಅಕ್ಷರ ಸ್ವರೂಪ ಅಂತ ಆ ಬ್ರಹ್ಮ ಸ್ವರೂಪದಲ್ಲಿಯೇ ಹುಟ್ಟಿ ನಾವೆಲ್ಲರೂ ಕೂಡ, ಅಂದ್ರೆ ನಾವೆಲ್ಲ ಏನ್ ತೋರ್ತಾ ಇದೀವಲ್ಲ ಎಲ್ಲವೂ ಕೂಡ ಅದರಿಂದಲೇ ಬಂದಿರುವಂತದ್ದು, ನಾವೆಲ್ಲ ಅದ್ರಲ್ಲೇ ಇರುವಂತದ್ದು, ಅದ್ರಲ್ಲೇ ಲಯ ಹೊಂದುವಂಥದ್ದು ಅಂತ. ಏನಿದು ಸ್ವಾಮಿಗಳ ಅವಿದ್ಯೆಯಿಂದ ತೋರುತ್ತಿರುವುದು ಅಂದ್ರೆ ಏನರ್ಥ ಅಂತ, ಇವಾಗ ನೀರು ನೊರೆ ಆಗತ್ತೆ, ಆ ನೊರೆ ನೀರಿನಿಂದಲೇ ಬಂದಿರುವಂತದ್ದು, ಆ ನೊರೆ ನೀರಿನಲ್ಲೇ ಸ್ಥಿತಿ ಹೊಂದುವಂಥದ್ದು. ಕಡೆಗೆ ಆ ನೊರೆ ಮುಂದಕ್ಕೆ ಹೋದಾಗ ಏನಾಗುತ್ತೆ, ನೀರಿನಲ್ಲೇ ಹೊಂದಾಗ್ಬಿಡುತ್ತೆ ಅದು, ಅಲ್ವಾ? ಏನು ವ್ಯತ್ಯಾಸ ಏನ್ ಬಂತು? ನೊರೆ ಆಗಿ ಇರ್ಬೇಕಾದ್ರೆ ನೀರಿಗಿಂತ ಬೇರೆ ಆಗಿತ್ತಾ? ಅದು ಒಂದಾಯ್ತಲ್ಲ, ಆವಾಗ ಏನ್ ಒಂದಾಗಿದ್ದದು? ಎಲ್ಲಿಂದ ಎಲ್ಲಿ ಒಂದಾಯ್ತದು? ಏನು ಇಲ್ಲ. ಅಂದ್ರೆ ಏನಾಯ್ತು? ಇದೆಲ್ಲ ನಾಮರೂಪಗಳ ತೋರ್ಕೊಂಡಿದ್ದೆ ಹೊರತು ಇಲ್ಲೊಳಗೆ ಏನು ಇಲ್ಲ. ದೃಷ್ಟಾಂತ ಬಹಳ ಸುಲಭ, ನೀರು ನೊರೆ, ತುಂಬಾ ಸುಲಭ. ಇಲ್ಲೇ ಆಚಾರ್ಯರು ಅನುಭವಾಂಗವಾಗಿ ತೋರಿಸಿಕೊಟ್ರು ಕೂಡ ನಮ್ಗೆ ಇದ್ರ ಬಗ್ಗೆ ಗಮನ ಬರೋದಿಲ್ಲ. ಇರ್ಲಿ, ಇದು ಅವಿದ್ಯೆಯಿಂದ ತೋರುತ್ತಿರುವುದು. ಇದನ್ನು ಸರಿಯಾಗಿ ಅರಿತುಕೊಂಡರೆ ನಮ್ಮಗಳ ಆತ್ಮನು ಅದ್ವಿತೀಯನು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನೂ ಆಗಿರುವನೆಂದು ನಿಶ್ಚಯವಾಗುತ್ತದೆ. ಇಂಥ ಅಕ್ಷರವನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಎಂಬುದು ಈ ಎರಡೂ ಉಪನಿಷತ್ತುಗಳಿಗೂ ಸಮಾನವಾದ ವಿಷಯವಾಗಿರುತ್ತದೆ. ಇದನ್ನು ಪ್ರಶ್ನೋಪನಿಷತ್ತಿನಲ್ಲಿ ತಿಳಿಸಿಕೊಟ್ಟಿರುವ ಕ್ರಮವು ಯಾವುದೆಂದರೆ, ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ ಇವುಗಳೊಳಗೆ ಆತ್ಮನನ್ನು ಬೆರೆಯಿಸಿ ತಿಳಿದುಕೊಳ್ಳುವಾಗ ಸ್ಥೂಲೋಪಾದಿಯಿಂದ ಆತ್ಮನು ಪ್ರಜಾಪತಿ ಎನಿಸಿಕೊಳ್ಳುತ್ತಾನೆ, ಸೂಕ್ಷ್ಮೋಪಾದಿಯಿಂದ ಪ್ರಾಣ ಎನಿಸಿಕೊಳ್ಳುತ್ತಾನೆ ಅಂತ. ಅಂದ್ರೆ ಈ ಅಕ್ಷರ ಸ್ವರೂಪ, ಈ ಆತ್ಮಜ್ಞಾನವನ್ನ ಒಂದು ಕ್ರಮದಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ತಿಳಿಸಿಕೊಟ್ಟಿದೆ. ಇದು ವಿವರಣೆ ಏನು ಕೊಡೋದಕ್ ಬೇಡ, ಯಾಕಂದ್ರೆ ಇದು ಪೀಠಿಕೆ ಆಗಿರೋದ್ರಿಂದ ಇದ್ರ ವಿವರಣೆ ಕೊಟ್ರೆ ಅದು ಹೊಂದಲ್ಲ, ಯಾಕಂದ್ರೆ ಅಲ್ಲೇ ನೋಡ್ಬೇಕಾಗತ್ತೆ. ಒಂದು ವಿಷಯ ತಿಳಿಸ್ಬೇಕು, ಪ್ರಶ್ನೋಪನಿಷತ್ತಿನ ಭಾಷ್ಯ ಬೇರೆ ಭಾಷ್ಯಗಳ ಹಾಗೆ ಅಷ್ಟು ಬೇರೆ ಉಪನಿಷತ್ತಿನ ಭಾಷೆಗಳಷ್ಟು ಸುಲಭ ಅಲ್ಲ. ಬೃಹದಾರಣ್ಯಕ ಒಂದು ಮಟ್ಟಕ್ಕೆ ಸುಲಭ, ಚಾಂದೋಕ್ಯ ಕಥೆ ರೀತಿ ಹೇಳ್ಕೊಂಡು ಕೂಡ ಸುಲಭ ಅದು. ಮಾಂಡವ್ಯ ಉಪನಿಷತ್ತು ಕಷ್ಟ ಆದ್ರೂ ಕೂಡ ಅವಸ್ಥಾತ್ರ ವಿಚಾರ ತಗೊಂಡಿರೋದ್ರಿಂದ ಅದು ಕೂಡ ಒಂದ್ ಮಟ್ಟಕ್ಕೆ ಸುಲಭ. ನಾವು ಅನ್ಕೊಂಡ್ಬಿಡ್ಬೋದು ಸುಲಭ ಅಂತ, ಸುಲಭ ಅಲ್ಲ, ಬೇಕಾದಷ್ಟು ವಿಷಯಗಳಿದೆ ಇಲ್ಲಿ. ಈ ಪ್ರಶ್ನೋಪನಿಷತ್ತು ಹೇಗಪ್ಪ ಅಂತಂದ್ರೆ, ಮಂಜರಿ ಸ್ವಾಮಿಗಳು ತುಂಬಾ ಸುಲಭ ತಿಳಿಸ್ಕೊಟ್ಟಿದ್ದಾರೆ. ಬೇರೆ ಅದು ಮೊದ್ಲೇ ಹೇಳಾಗ ದೊಡ್ಡ ಸಾಹಸನೇ ಅದು, ನಮ್ಗೋಸ್ಕರ ಸಾಹಸ ಪಟ್ಟಿರೋ ಸ್ವಾಮಿಗಳು. ನಾವ್ ಅದನ್ನೆಲ್ಲ ಮರಿಬಾರ್ದು ಅಂದ್ರೆ ಏನು? ಅದನ್ನ ಅಧ್ಯಯನ ಮಾಡ್ಬೇಕು, ನಾವು ನೋಡ್ಬೇಕು, ನಾವು ನಮ್ಗೋಸ್ಕರ ಮಾಡೋದು. ಕನ್ನಡದಲ್ರಿ, ನಮಗೋಸ್ಕರ ಮಾಡೋದು ಸ್ವಾಮಿಗಳು ಅದನ್ನ. ಇವಾಗ ಬೇರೆ ಭಾಷೆಗಳಲ್ಲಿ ಮಾಡ್ತಾ ಇರೋ ಪ್ರಶ್ನೆ ಬೇರೆ ಅದು. ನಮಗೋಸ್ಕರ ಮಾಡಿದ್ರೆ ಅಂದ್ರೆ ಸ್ವಾಮಿಗಳು, ನಾವ್ ಓದಿದ್ರೆ ಯಾರು ಓದ್ಬೇಕು ಅದನ್ನೆಲ್ಲಾನು ಕೂಡ. ಹಾಗಾಗಿ ಅದನ್ನ ನೋಡ್ಕೊಂಡು ಈ ಭಾಷ್ಯವನ್ನ ನೋಡ್ಕೊಂಡ್ರೆ ಸುಲಭ ಆಗುತ್ತೆ. ಅದ್ರ ಮೊದ್ಲೇ ಹೇಳಿದಿನ, ಎದಸೆ ಕೇಳ್ತಾ ಇಲ್ಲ. ಇದೇನಾಗ್ಬಿಡುತ್ತೆ ಅಂತಂದ್ರೆ, ಯಾವ್ದಾದ್ರು ಈ ತರದನ್ನ ಶುರು ಮಾಡಿದ್ರೆ ನಾವೇ ಕಷ್ಟ ಅಂತ ಅನ್ಬಿಟ್ರೆ ಕೇಳೋರು ನಮ್ಗಿನ್ನೆಲ್ಲ ಆಗತ್ರಿ ಅದು ಅನ್ಕೊಂಡ್ಬಿಡ್ತಾರೆ. ಅದನ್ನ ಮನ್ಸಲ್ಲಿ ಇಟ್ಕೊಂಬಾರ್ದು. ಯಾಕೆಂತಂದ್ರೆ ಯಾವ ಶ್ರವಣವೂ ಕೂಡ ಪ್ರೇರಣೆಗೆ ಬರ್ದೇ ಇರೋಂಥದ್ದು ಅಲ್ವೇ ಅಲ್ಲ. ಇವಾಗ ನಾನು ಮೊದ್ಲು ಈ ಉಪನಿಷತ್ತಿನ ವಿಚಾರನ ಕೇಳ್ತಾ ಇರ್ಬೇಕಾದ್ರೆ ಅಷ್ಟೊಂದೇನ ಅರ್ಥ ಆಗ್ತಾ ಇರ್ಲಿಲ್ಲ. ಪದಗಳು ಕೆಲವೊಂದೆಲ್ಲ ಕಿವಿಗ್ ಬೀಳ್ತಾ ಇತ್ತು ಅಷ್ಟೇನೆ, ಸಾಕಲ್ವ ಅಷ್ಟೇನೆ. ಕೆಲವು ಪದಗಳು ಕಿವಿಗ್ ಬೀಳ್ತಾ, ಇಂಥ ಪದಗಳಿದೆ ಅಂತ ಗೊತ್ತಾಗತ್ತೆ ಮೊದ್ಲು, ಆಮೇಲೆ ಆ ಪದಕ್ಕೆ ಏನ್ ಅರ್ಥ ಅಂತ ಗೊತ್ತಾಗುತ್ತೆ, ಸಾಧ್ಯ ಆಗುತ್ತೆ ಅದು. ಹಾಗಾಗಿ ನಾನು ಹೇಳೋದಿಷ್ಟೇನೆ, ಈ ಕೇಳೋರು ಕೇಳಕಾಗ್ಬೇಕು, ಯಾವ್ದಾದ್ರು ಆಗ್ಲಿ. ಒಂದಷ್ಟು ಅರ್ಥ ಆಗದಿದ್ರು ಕೂಡ ಪರವಾಗಿಲ್ಲ, ಕೇಳ್ಬೇಕು. ಮತ್ತೆ ಓದ್ಬೇಕು, ಕೇಳ್ಬೇಕು, ಮಾಡ್ಬೇಕು, ಎಲ್ಲ ನೋಡ್ಬೇಕು. ಕೇಳ್ತಾ ಓದ್ತಾ ಮಾಡ್ಕೊಂತ ಇದ್ದವಾಗ ನಮ್ಗೆ ಭಗವಂತನ ಅನುಗ್ರಹದಿಂದ, ಆಚಾರ್ಯರಿಂದ ನಾವು ಪ್ರಾಮಾಣಿಕವಾಗಿದ್ರೆ ಅದ್ರ ವಿಷಯ ಗೊತ್ತಾಗತ್ತೆ ನಮ್ಗೆ. ಆ ದೃಷ್ಟಿಯಿಂದ ಕ್ಲಿಷ್ಟ ಅಂತ ಹೇಳಿದ್ನೆ ಹೊರತು ಸಂಪೂರ್ಣವಾಗಿ, ಯಾಕಂದ್ರೆ ನಮ್ಗೆ ಇದು ಅನುಭವದಲ್ಲಿರುವಂತ ವಿಚಾರ ಹೇಳ್ತಾರ. ಅನುಭವಾಂಗವಾದ ವಿಚಾರ ಯಾವತ್ತೂ ಕೂಡ ಅರ್ಥ ಆಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಉಪನಿಷತ್ತು ಅಂತಂದವಾಗ ಕೆಲವೊಂದು ಪದಗಳನ್ನ ಬಳಸಿರ್ತಾರೆ. ಆ ಪದಗಳು ಯಾವ ಪದಾರ್ಥವನ್ನ ತಿಳಿಸ್ಕೊಡುತ್ತೆ ಅದ್ರ ಕಡೆ ಲಕ್ಷ್ಯ ಬೇಕು. ಅದನ್ನೆಲ್ಲ ಗಮನ ಇಟ್ಕೊಂಡು ನಾವು ಇದನ್ನ ಅಧ್ಯಯನ ಮಾಡ್ಬೇಕು ಅಂತ ಅಷ್ಟೇ ಹೇಳ್ತಾರಂಥದ್ದು.
ಆಯ್ತಾ? ಹಾಗೆ ಅಂದ್ರೆ ಏನು, ಸ್ಥೂಲವು ಭೋಗ್ಯವಾಗಿಯೂ ಸೂಕ್ಷ್ಮ ಭೋಕ್ತೃವಾಗಿ ಇರುತ್ತದೆ. ಅಂದರೆ ಸ್ಥೂಲವು ಸೂಕ್ಷ್ಮದ ಅಧೀನವಾಗಿರುತ್ತದೆ ಅಂತ. ಅಂದ್ರೆ ಸಮಸ್ತ ಸ್ಥೂಲ ಪ್ರಪಂಚವನ್ನ ಪ್ರಜಾಪತಿ ಅಂತಲೋ, ಅಂದ್ರೆ ಯಾವುದು ಸಮಸ್ತ ಸ್ಥೂಲ ಪ್ರಪಂಚ ಅಂದ್ರೆ ಸಾರ್ವತ್ರಿಕ ಪೂರ್ಣ ಅನುಭವದ ವಿಷಯ ಬಂದಾಗ ಅದೆಲ್ಲಾನು ಚರ್ಚೆ ಮಾಡಿರ್ತಾರೆ ಅನ್ಕೊಂಡ್ರೆ ಡಾಕ್ಟರ್ ನಾವಿಲ್ಲ ಯಾವ ಇಂಗ್ಲಿಷ್ ನಲ್ಲಿ ಮಾಡ್ತಾ ಅದು ಕೂಡ ಹೇಳಿದ್ವಿ. ಅದೆಲ್ಲ ಇಡೀ ವಿಶ್ವ ಅಂತ ನಮ್ಗೆ ಕಾಣ್ತಾ ಇರೋಂಥದ್ದಲ್ಲ, ಕಾಣದೇ ಇರುವಂತದ್ದು ಅದೆಲ್ಲವೂ ಒಟ್ಟು ಸೇರಿ ಪ್ರಜಾಪತಿ ಅಂತ. ಅದರ ಸೂಕ್ಷ್ಮ ರೂಪ ಹಿರಣ್ಯಗರ್ಭ ಅಂತ. ಅಂದ್ರೆ ಅವ್ಯಕ್ತದಲ್ಲಿ ಏನಿದೆಯಲ್ಲ ಅದರ ವ್ಯಾಪ್ತಿ ಹೆಚ್ಚು. ಈಗ ನಾಳೆ ನಮ್ಗೆ ಏನಾಗ್ಬೇಕು ಅನ್ನುವಂಥದ್ದು ಇಲ್ಲೇ ಇದೆ ನಮ್ಗೆ ಅವ್ಯಕ್ತವಾಗಿ. ಇವಾಗ ನಾಳೆ ಕೆಲಸ ಏನು ಅನ್ನೋದು ನಮ್ಗೆ ಒಂದಷ್ಟು ಪ್ಲಾನ್ ಇರುತ್ತೆ ಅನ್ಕೋಣ, ನಾಳೆ ಮಾಡುವಂಥದ್ದು. ಇವಾಗ ಅವ್ಯಕ್ತವಾಗಿ ಇದೆಯಲ್ವಾ ಅದು, ನಾಳೆ ಏನ್ ಮಾಡ್ತೀವಿ ಅಂತ. ಗೃಹಿಣಿಯರಾದ್ರೆ ಅವ್ರ ಮನೇಲಿ ಏನ್ ತಿಂಡಿ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು ಅಂತ. ಕಚೇರಿಗೆ ಹೋಗೋರಾದ್ರೆ ಅವ್ರು ನಾಳೆ ಏನ್ ಮಾಡ್ಬೇಕು ಅಂತ ಅವ್ಯಕ್ತವಾಗಿ ಇದೆಯಲ್ವಾ ಅದು. ಹಾಗೇನೆ ನಮ್ಮ ಅದೇ ರೀತಿ ನಾಳೆ ನಮ್ಗೆ ಏನೇನ್ ಆಗ್ಬೇಕು ಅನ್ನುವಂಥದ್ದು, ಯಾವ ರೀತಿ ಸುಖ ಬೇಕು, ಯಾವ ರೀತಿ ದುಃಖ ಬೇಕು ಅನ್ನೋದು ಅವ್ಯಕ್ತವಾಗಿ ಇಲ್ಲೇ ಇದೆ. ಹಂಗಾಗಿ ಈ ಸ್ಥೂಲವು ಸೂಕ್ಷ್ಮದ ಅಧೀನವಾಗಿರ್ತದೆ ಅಂತ ಇದ್ರೊಳಗೆ ಇದೆ. ನಾಳೆ ಮಾತ್ರ ನಾಳಿದ್ದು ಆಚೆ ನಾಳಿದ್ದು ಈ ಒಂದ್ ಜನ್ಮ ಏನೇನಾಗ್ಬೇಕು ಇಲ್ಲೇ ಇದೆ ಅದು. ಮತ್ತೆ ಮುಂದಿನ ಜನ್ಮ ಏನಾಗಬೇಕು ಅದು ಇಲ್ಲಿ, ಅದು ಸಂಚಿತದಲ್ಲಿ ಎಲ್ಲ ಸ್ಟೋರ್ ಆಗಿದೆ ಇಲ್ಲಿ ಅವ್ಯಕ್ತ, ಅದು ಹೆಚ್ಚಿನ ವ್ಯಾಪ್ತ. ಆಯ್ತಾ? ಭಗವದ್ಗೀತಾ ಭಾಷ್ಯ ಬರಿಬೇಕಾದ್ರೆ ಆಚಾರ್ಯ ಬರೀತಾರೆ, ನಾರಾಯಣ ಪರೋವ್ಯಕ್ತ ಅಂಡಮ ಅವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತಿಮೇ ಲೋಕಃ ಸಪ್ತದ್ವೀಪಾಚಮಿದಿನಿ ಅಂತ. ಅಂದ್ರೆ ಈ ಒಂದು ಲೋಕ ಇದೆಯಲ್ಲ, ಈ ಇಡೀ ಲೋಕ, ಬ್ರಹ್ಮಾಂಡ ಲೋಕ, ಅದು ಅವ್ಯಕ್ತ, ಅದು ವ್ಯಾಪಕ. ಅದಕ್ಕಿಂತ ಸ್ಥೂಲ ಪ್ರಪಂಚ ಅನ್ನುವಂಥದ್ದು ಅವ್ಯಕ್ತವು ವ್ಯಾಪಕ ಮತ್ತೆ ಸೂಕ್ಷ್ಮ. ಆ ಭಗವಂತ ನಾರಾಯಣ ತತ್ವ ಇದೆಯಲ್ಲ, ಆ ನಾರಾಯಣ ತತ್ವ ಈ ಅವ್ಯಕ್ತವನ್ನೂ ಮೀರಿದ್ದದು. ಅವ್ಯಕ್ತವನ್ನು ಮೀರಿದು ಮತ್ತೆ ಅದಕ್ಕೆ ಅಧೀನವಾಗಿರುವಂಥದ್ದು. ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಅದೇ ಈಗಿನ ಕಾಲದಲ್ಲಿ ಏನಾಗ್ಬಿಡಿದೆ ಅಂದ್ರೆ ಸ್ವಚ್ಛವಾದ ಕನ್ನಡ ಬಳಸಿದ್ರೆ ಕಷ್ಟ ಆಗ್ಬಿಡುತ್ತೆ. ಆಗ ಇಷ್ಟೊಂದು ಕನ್ನಡ ಬಳಸ್ಬಿಟ್ರೆ ನಮ್ಗೆ ಅರ್ಥ ಆಗೋದ್ ಕಷ್ಟ ಅಂತಾರೆ. ಏನ್ ಮಾಡ್ಬೇಕು ಇವಾಗ? ಈಗ ಅವ್ರಿಗೋಸ್ಕರ ಇಂಗ್ಲಿಷ್ ಪದ ಸೇರ್ಬೇಕಾ? ಇನ್ ಯಾವ ರೀತಿ ಸುಲಭ ಮಾಡ್ಬೇಕು ಅನ್ನೋ ಗೊತ್ತಾಗಲ್ಲ. ಇಲ್ಲಿ ಅಂದ್ರೆ ಮುಂದಕ್ಕೆ ಬರ್ತಾ ಬರ್ತಾ ಅರ್ಥ ಆಗುತ್ತೆ, ಅದ್ರ ಪ್ರಶ್ನೆ ಬೇರೆ. ಇವಾಗ ಕೆಲವೊಂದ್ ಪದಗಳನ್ನ ಅನಿವಾರ್ಯವಾಗಿ ಬಳಸಲಿಲ್ಲ ಅಂತಂದ್ರೆ ಮುಂದುವರಿಯೋದ್ ಕಷ್ಟ. ಹಂಗಾಗಿ ಹೆಂಗೋ ರಿಕಾರ್ಡ್ ಇರುತ್ತೆ, ಅದನ್ನ ಮತ್ತೆ ಕೇಳಿಸ್ಕೊಳ್ಬೋದು, ಪ್ರಶ್ನೆಗಳು ಮಾಡೋದು ಅದಕ್ಕೆ ಅವಕಾಶ ಇದ್ದೇ ಇರುತ್ತೆ ಯಾವತ್ತೂ ಕೂಡ. ಹಂಗಾಗಿ ಆತ್ಮನು ಈ ಸೂಕ್ಷ್ಮ ಉಪಾಧಿಯಿಂದ ವ್ಯಾಪಕನು, ಅದರ ಅಧೀನನು ಅವನೇ ಇರುವಂತದ್ದು ಅಂತ ತೋರ್ಸ್ಕೊಟ್ಟಿದ್ದಾರೆ. ಇದಿಷ್ಟು ಮೊದಲನೇ 3 ಪ್ರಶ್ನೆಗಳ ಸಾರ. 4ನೇ ಪ್ರಶ್ನೆಯಲ್ಲಿ ಅವಸ್ಥಾತ್ರಯ ವಿಚಾರದಿಂದ ಈ ಅರ್ಥವನ್ನು ಮನಗಾಣಿಸಿ ಕೊಟ್ಟಿರುತ್ತದೆ. ಅವಸ್ಥಾತ್ರಯ ವಿಚಾರವನ್ನ ಈ ಪ್ರಶ್ನೋಪನಿಷತ್ತನ್ನು ಕೂಡ ತಗೊಂಡಿದೆ. ಕ್ರಮಕ್ರಮವಾಗಿ ಮನಗಾಣುವ ಬಗೆಯನ್ನು ಹೇಳಿಕೊಟ್ಟಿರುತ್ತದೆ. 6ನೇ ಪ್ರಶ್ನೆಯಲ್ಲಿ ಜಗದುತ್ಪತ್ತಿ ಸ್ಥಿತಿ ಲಯವೆಂಬುದು ಅವಿದ್ಯಾ ನಿಮಿತ್ತವಾಗಿರುವುದರಿಂದ ನಿಜವಾಗಿ ಆತ್ಮನು ನಿತ್ಯ ಶುದ್ಧನು ಅದ್ವಿತೀಯನು ಆಗಿರುತ್ತಾನೆಂಬುದನ್ನು ಸ್ಪಷ್ಟಗೊಳಿಸಿರುತ್ತದೆ ಅಂತ. ಇನ್ನು ಈ ಭಾಷ್ಯದ ವಿಶೇಷಗಳೇನು ಅಂತ, ಮುಂಡಕ ಪ್ರಶ್ನೆಗಳ ಸಂಬಂಧವನ್ನು ವಿಶದೀಕರಿಸಿ ಅಕ್ಷರಾಖ್ಯ ಪರಮಾತ್ಮನ ಜ್ಞಾನದಿಂದ ಸದ್ಯೋಮುಕ್ತಿಯನ್ನು ಉಪಾಸನೆಯಿಂದ ಕ್ರಮಮುಕ್ತಿಯನ್ನು ನಿರೂಪಣ ಮಾಡುವ ಪ್ರಸಂಗದಿಂದ ಈ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯವರವರು ಅವಸ್ಥಾತ್ರಯ ವಿಚಾರ, ಜ್ಞಾನ ಸ್ವರೂಪ ವಿಚಾರ, ಕರ್ತೃಭೋಕ್ತೃ ವಿಚಾರ ಎಂಬ 3 ವಿಚಾರಗಳನ್ನು ಮಾಡಿರುತ್ತಾರೆ ಅಂತ. ಅಂದ್ರೆ ಇಲ್ಲಿ ಆ ಒಂದು ಕ್ರಮ ಮುಕ್ತಿ ಅಂದ್ರೆ ಪ್ರಜಾಪತಿಯ ಲೋಕಕ್ಕೆ ಹೋಗಿ, ಅಂದ್ರೆ ಕರ್ಮೋಪಾಸನೆಗಳಿಂದ ಪ್ರಜಾಪತಿಯ ಲೋಕಕ್ಕೆ ಹೋಗಿ ಆ ಕಲ್ಪದ ಕಡೆಯಲ್ಲಿ ಪ್ರಜಾಪತಿಯು ಆತ್ಮೋಪದೇಶ ಮಾಡಿದ್ಮೇಲೆ ಅಲ್ಲಿ ಮುಕ್ತಿ ಆಗುತ್ತೆ ಅನ್ನುವುದನ್ನ ಕ್ರಮ ಮುಕ್ತಿ,
ಮತ್ತೆ ಸದ್ಯ ಮುಕ್ತಿ, ಇಲ್ಲೇ ಆಗುವಂತ ಮೋಕ್ಷ, ಎರಡನ್ನೂ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪ್ರಸಂಗದಿಂದ ಅಂತ. ಆಮೇಲೆ ಅವಸ್ಥಾತ್ರೆಯ ಆ ಜ್ಞಾನ ಸ್ವರೂಪ, ಕರ್ತೃಭೋಕ್ತಿ ವಿಚಾರ, ಸ್ವಾಮಿಗಳ ಅದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮುಂದಕ್ಕೆ ಕೂಡ ಈ ಪ್ರಮುಖವಾಗಿ 3 ವಿಚಾರ ಹೇಳಿರ್ತಾರೆ. ವೇದಾಂತದ ಅಸಾಧಾರಣ ಪ್ರಕ್ರಿಯೆಯನ್ನು ಭಾಷ್ಯಕಾರರು ಈ ವಿಚಾರಗಳಲ್ಲಿ ಹೇಗೆ ಸ್ಫುಟಗೊಳಿಸುತ್ತಾರೆಂಬುದನ್ನು ತಿಳಿಸಲಿಚ್ಛಿಸುವವರು ಉಪಯೋಗಕ್ಕಾಗಿ ಈ 3 ವಿಚಾರಗಳ ಸಾರ ಸಂಗ್ರಹವಾಗಿ ಇಲ್ಲಿ ಕೆಲವು ವಾಕ್ಯಗಳನ್ನು ಬರೆದಿಡುವೆವು. ಆಚಾರ್ಯಗೆ ಸಮ್ಮತವಾಗಿರುವ ಅದ್ವೈತ ಸಿದ್ಧಾಂತವು ಸಾರ್ವತ್ರಿಕಾರ್ವವನ್ನು ತದನುಸಾರಿಯಾದ ಯುಕ್ತಿಯನ್ನು ಆಧಾರವಾಗಿಟ್ಟುಕೊಂಡೇ ಏರ್ಪಟ್ಟಿರುವುದೆಂಬುದು ಓದುಗರಿಗೆ ಇದರಿಂದ ಮನವರಿಕೆ ಆಗುವುದೆಂಬುದು ನಮ್ಮ ನಂಬಿಕೆ ಅಂತ. ಎಲ್ಲವೂ ಕೂಡ ಯಾವುದು ಕೂಡ ಭಾವನೆಗೆ ಸಂಬಂಧಪಟ್ಟಿರುವಂತದ್ದು ಇಲ್ಲ. ಆಚಾರ್ಯರು ಏನ್ ಹೇಳಿದರೆ ಎಲ್ಲವೂ ಕೂಡ ಅದು ಅನುಭವಾಂಗವಾಗಿ ಹೊಂದುವಂತ ವಿಚಾರ, ಮತ್ತೆ ಸರಿಯಾದಂತ ಯುಕ್ತಿಯನ್ನ ಬಳಸಿದ್ದಾರೆ ಅನ್ನುವುದನ್ನ ಮನಗಾಣ್ಬೋದು. ಅದೇ ರೀತಿಯಾಗಿ ನಾವು ಭಾಷ್ಯಗಳನ್ನ ನೋಡ್ಕೊಳ್ಬೋದು ಅದನ್ನ ಅಂತ ಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸುಮ್ನೆ ಪ್ರಾರಂಭ ಮಾಡೋಣ, ಉಪನಿಷತ್ತಿನಲ್ಲಿ ಏನ್ ತೋರಿಸ್ಕೊಟ್ಟಿದೆ ಅಂತ. ಪೀಠಿಕೆ ಏನ್ ಬೇಡ, ಸದ್ಯಕ್ಕೆ ಮಂತ್ರಕ್ಕೆ ಸುಮ್ನೆ ಶುರು ಮಾಡ್ಬಿಟ್ಟು ಇಲ್ಲಿ ನಿಲ್ಸ್ಕೊಂಬೋಣ ಇವತ್ತು. ಇಲ್ಲಿ ಸುಕೇಶಾದಿಗಳು ಗುರು ಸ್ತುತಿ ಮಾಡಿದ್ದು ಅಂತ. ಶುಕೇಶ ಚ ಭಾರದ್ವಾಜ, ಶೈಬ್ಯಶ್ಚ ಸತ್ಯಕಾಮ, ಸೌರ್ಯಾಯಣೀ ಚ ಗಾರ್ಗ್ಯ, ಕೌಸಲ್ಯಶ್ಚ ಅಶ್ವಲಾಯನೋ, ಭಾರ್ಗವೋ ವೈದರ್ಭಿ, ಕಬಂದಿ ಕಾತ್ಯಾಯನಸ್ತೆ ಹೈತೆ ಬ್ರಹ್ಮಪರ ಬ್ರಹ್ಮನಿಷ್ಠಾಃ ಪರಂ ಬ್ರಹ್ಮಾನ್ವೇಷಮಾಣ ಏಷ ಹ ವೈ ತತ್ ಸರ್ವಂ ವಕ್ಷ್ಯತೀತಿ ತೇ ಹ ಸಮಿತ್ಪಾಣಯೋ ಭಗವಂತಂ ಪಿಪ್ಪಲಾದಂ ಉಪಸನ್ನಾಹ ಅನ್ನುವಂಥದ್ದು ಮಂತ್ರ. ಇಲ್ಲಿ ಸುಕೇಶ ಭಾರದ್ವಾಜ ಅಂತ ಏನ್ ತಿಳಿಸ್ಕೊಟ್ಟಿದೆಯಲ್ಲ, ಇಲ್ಲಿ 6 ಜನ ಋಷಿಗಳು ಅಂತ. 6 ಜನ ಋಷಿಗಳು, ಸುಕೇಶ, ಸತ್ಯಕಾಮ, ಕೌಸಲ್ಯ, ಇವೇರೆ ಮೊದಲಾದಂತಹ 6 ಜನ ಋಷಿಗಳು ಅಂತ. ಶಿಷ್ಯರು ಇಲ್ಲಿ ವಿಶೇಷ ಅದೇನೆ, ಪ್ರಶ್ನೋಪನಿಷತ್ತಿನಲ್ಲಿ ಶಿಷ್ಯರುಗಳು ಋಷಿಗಳು. ಇಲ್ಲಿ ಶಿಷ್ಯರುಗಳು ರಾಜರುಗಳು ಕಡೆ ಇದ್ದಾರೆ. ಜನಕ ಅನ್ನ ಜನಕ ಮೊದಲಾದ ರಾಜರುಗಳು ಕೂಡ ಅಲ್ಲಿ ಶಿಷ್ಯರಾಗಿದ್ದಾರೆ ಬೇರೆ ಉಪನಿಷತ್ತುಗಳಲ್ಲಿ. ಮತ್ತೆ ಬೇರೆ ಸಾಮಾನ್ಯ ಮನುಷ್ಯನು ಕೂಡ ಅಲ್ಲಿ ಶಿಷ್ಯನಾಗಿರ್ತಾರೆ. ಬ್ರಾಹ್ಮಣನ ಶಿಷ್ಯನಾಗಿದ್ದಾನೆ ಗಾರ್ಗ್ಯ, ದೊಡ್ಡ ಗಾರ್ಗ್ಯ ಬಾಲಾಕಿ. ಸ್ತ್ರೀಯರು ಮೈತ್ರೇಯಿ, ಗಾರ್ಗಿ ಅವರು ಕೂಡ ಶಿಷ್ಯರಾಗಿದ್ದಾರೆ. ಇಲ್ಲಿ ಋಷಿಗಳು ಶಿಷ್ಯರು ಅಂತ. ಅವ್ರು ಋಷಿಗಳು ಎಂತವ್ರು ಅಂತ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಸಾಮಾನ್ಯರಂತವ್ರಲ್ಲ ಅವರು. ಈ ಒಂದು ಅಪರಬ್ರಹ್ಮ ಉಪಾಸಕರಾಗಿದ್ದವರು ಅಂತ. ಆದ್ರೆ ಅದೇ ಹೆಚ್ಚಿನದು ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಂತ. ಅವ್ರಿಗಿನ್ನ ಬಂದದ್ನ ಬಿಡುಗಡೆ ಆಗಿರ್ಲಿಲ್ಲ ಅಂಥವ್ರು ಅಂತ. ಅವರು ಪಿಪ್ಪಲಾದ ಎನ್ನುವಂತಹ ಗುರುವಿನ ಬಳಿಗೆ ಸಮಿತ್ಪಾಣಿಗಳಾಗಿ ಅಂದ್ರೆ ಏನೋ ಒಂದು ಇಂಡಿಕೇಶನ್, ಶಿಷ್ಯವೃತ್ತಿ ಸ್ವೀಕರಿಸೋದಕ್ಕೆ ಅನ್ನೋ ಒಂದು ವೇಷ ನಮ್ಮಲ್ಲಿ ಇರುವಂತದ್ದು. ಸಮಿತ್ಪಾಣಿಯಾಗಿ ಹೋದ್ರು ಅವರು. ಸಮಿತ್ಪಾಣಿಗೆ ಹೋಗೋದ್ರೆ ಶಿಷ್ಯವೃತ್ತಿ ಸ್ವೀಕಾರ ಮಾಡೋದಕ್ಕೋಸ್ಕರ ಗುರುವಿನ ಬೆಳಗಾದ್ರೆ ಗುರು ನೋಡಿದ ತಕ್ಷಣ ಗೊತ್ತಾಗ್ಬೇಕಲ್ಲ ಅವ್ರು ಶಿಷ್ಯವೃತ್ತಿ ಸ್ವೀಕರಿಸಕ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸಮಿತ್ಪಾಣಿಗಳಾಗಿ ಅವರು ಹೋದ್ರು ಅನ್ನುವಂಥದ್ದು. ಆಮೇಲೆ ಸುಮ್ಮನೆ ಮುಂದಕ್ಕೆ ಹೇಳ್ಬಿಟ್ಟಿದ್ದೀನಿ ಸ್ವಲ್ಪ ಏನಾಗುತ್ತೆ ಅಂತ. ಅವ್ರು ಹೋಗ್ತಾರೆ, 6 ಜನ ಋಷಿಗಳು ಒಬ್ರಿಗೊಬ್ರು ಮಾತಾಡ್ಕೊಂಡು ಈ ರೀತಿಯಾಗಿ ಪಿಪ್ಪಲಾದ ಮಹರ್ಷಿಗಳ ಹತ್ರ ನಾವು ಈ ಒಂದು ಅಕ್ಷರ ಸ್ವರೂಪವನ್ನ ಬ್ರಹ್ಮವಿದ್ಯೆಯನ್ನ ತಿಳಿದುಕೊಳ್ಳುವುದಕ್ಕೆ ಹೋಗೋಣ ಅಂತ. ಅಲ್ಲಿ ಅಂದ್ರೆ ಇದನ್ನ ಏನ್ ಸೂಚಿಸುತ್ತೆ ಇದು, ಮತ್ತೆ ಈ ಒಂದು ಉಪನಿಷತ್ತನ ಮಂತ್ರ ಯಾವುದನ್ನ ನಮಗೆ ಇದ್ರ ಮೂಲಕ ಏನ್ ತಿಳಿಸ್ಕೊಡ್ತಾ ಇದೆ ನಮ್ಗೆ ಅನ್ನೋದನ್ನ ಮುಂದೆ ನೋಡೋಣ.
ಮತ್ತೆ ಇದಕ್ಕೆ ಅವ್ರು ಏನ್ ಉತ್ತರ ಕೊಡ್ತಾರೆ ಅಂತ, ತಿಪ್ಪಲಾದರು ಏನ್ ಹೇಳ್ತಾರೆ ಅದಕ್ಕೆ ಅಂತ. ಇಷ್ಟೊಂದು ಅಪರ ಬ್ರಹ್ಮ ಅಂದ್ರೆ ಇದು ಇವಾಗ ಉಪಾಸಕರಾಗಿದ್ರು ಕೂಡ, ಅಪರ ಬ್ರಹ್ಮದ ಉಪಾಸಕರಾಗಿದ್ರು ಕೂಡ ಅವರಿಗೆ 1 ವರ್ಷ ಇಲ್ಲೇ ಬ್ರಹ್ಮಚರ್ಯ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವರು? ಮತ್ತೆ ಆ 1 ವರ್ಷ ಬ್ರಹ್ಮಚರ್ಯ ಮಾಡ್ಕೊಂಡ ಮೇಲೆ ನನಗೆ ಈ ಒಂದು ವಿಷಯ ತಿಳಿಸಿದ್ರೆ ನಾನ್ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಯಾಕೆ ಹಂಗ ಹೇಳ್ತಾರೆ? ನಾನು ಹೇಳ್ತೀನಿ ಅಂತ ಹೇಳ್ಬೋದಾಗಿತ್ತು, ಆದ್ರೆ ಯಾಕೆ ಅದು ನಾನು ತಿಳಿದಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ ಅನ್ನೋದನ್ನೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಸದ್ಯಕ್ಕೆ ನಾಳೆನೆ ಸೇರೋಣ, ಬೇರೆ ಆಮೇಲೆ ನೋಡೋಣ ಯಾವಾಗ ಅವಾಗ ಏನೇನ್ ಮಾಡ್ಕೊಳ್ಬೋದು ಅಂತ. ಇವತ್ತಿಗೆ ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಸ್ಟಾಪ್ ಮಾಡಿದೀವಿ ರೆಕಾರ್ಡಿಂಗ್.